ಮೊದಲಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂತ ದೇವರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿದ್ದವ್ರು ಮಾತ್ರ ನಿಮ್ಮನ್ನು ದಾರಿ ತರಬೇಕಾದ್ರೆ ತುಂಬಾ ಕಷ್ಟ. ಆಮೇಲೆ ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವಾಗಿರ್ಬೇಕಂತ. ಅಲ್ಲದ್ರೆ ದೇವರ ಚಿತ್ತವಾಗಿದೆ. ಪಕ್ಕದಲ್ಲಿದ್ದವ್ರ ಕೈಗೊಟ್ಟೆಯಲ್ಲಿ ಸಂತೋಷವಾಗಿರ್ರಿ, ಯಾವಾಗಲೂ ಸಂತೋಷವಾಗಿರ್ರಿ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಸತತವಾಗಿ ಈ ವರ್ಷ 2026ನಲ್ಲಿ ಈ 4 ತಿಂಗಳ ದೇವರು ನಮ್ಮನ್ನು ನಡೆಸಿ 5ನೇ ತಿಂಗಳೊಳಗೆ ಕರ್ಕೊಂಡು ಬಂದಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವರಿಗೆ ಏನ್ ಮಾಡಬೇಕು? ಸ್ತೋತ್ರಗಳನ್ನು ಯಾವಾಗಲೂ ಸಲ್ಲಿಸುವಂತವರಾಗಿ ನಾವು ಇರಬೇಕು. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಈಗಾಗಲೇ ನೋಡಿದ್ವಿ, ಆತನು ಒಳ್ಳೆಯವನು, ಒಳ್ಳೆಯವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡುವಂತವನು ಆಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ತಿಂಗಳಿಗೆ ದೇವ ನಮಗೆ ಕೊಡುವಂತ ವಾಗ್ದಾನ ವಚನವನ್ನು ನಾವು ಓದಿ ಅದನ್ನು ಧ್ಯಾನ ಮಾಡಿಕೊಳ್ಳೋಣ. ಯೋಹಾನನು ಬರೆದಂತ ಸುವಾರ್ಥ ಪುಸ್ತಕ 14ನೇ ಅಧ್ಯಾಯ. ಯೋಹಾನನು ಬರೆದಂತ ಸುವಾರ್ಥ ಪುಸ್ತಕ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 14 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. 4 ಆಮೇನಷ್ಟೇ ಬಂತು ನನಗೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ದೇವರು ಮಾತಾಡುವಾಗ ದೇವರ ವಾಕ್ಯಗಳಿಗೆ ಏನ್ ಮಾಡ್ಬೇಕು? ನಾವು ರಿಸೀವ್ ಮಾಡ್ಕೋಬೇಕು. ಆ ವಾಕ್ಯವನ್ನು ಏನ್ ಮಾಡ್ಬೇಕು? ನಾವು ರಿಸೀವ್ ಮಾಡ್ಕೋಬೇಕು. ನಾವು ರಿಸೀವ್ ಮಾಡಿದೀವಿ ಅಂತ ಹೆಂಗ್ ಗೊತ್ತಾಗತ್ತೆ ನಮಗೆ? ಆಮೇನ್. ಬಾಯಿ ಇದೆಯಾ ನಿಮಗೆ? ಬಾಯಿ ತಂದಿರ ನಿಮಗೆ? ಇಲ್ಲ ಬಿಟ್ಟು ಬಂದ್ರ? ತಂದಿದ್ದೀರಲ್ಲ. ಆಮೇನ್ ಅಂತ ಹೇಳಿ. ವಾಕ್ಯ ಹೇಳುವಾಗ ಇಷ್ಟ ಆಮೇನ್ ಬಂದಿಲ್ಲ. ಆಮೇನ್. ನೀವೊಂದು ವಾಕ್ಯ ನಿಮ್ ಕಡೆ ಬರ್ತಾ ಇದೆ ಅಂತ ಹೇಳಿದ್ರೆ, ಆ ವಾಕ್ಯವನ್ನು ನಾನು ಅಂಗೀಕರಿಸ್ಕೊಂಡಿನಂದ್ರೆ, ಆ ವಾಕ್ಯ ನನ್ನ ಒಳಗೆ ಹೋಗಿದೆ ಅಂದ್ರೆ, ಖಂಡಿತವಾಗಿ ಆ ವಾಕ್ಯಕ್ಕೆ ಪ್ರತಿಕ್ರಿಯೆಯಾಗಿ ನಾನೇನ್ ಮಾಡ್ಬೇಕು? ಆಮೇನ್ ಎಂಬುದಾಗಿ ಬರ್ಬೇಕು ಬಾಯಿನಲ್ಲಿ. ಆಮೇನ್. ಈಗಾಗಲೇ ವಾಗ್ದಾನ ಈ ತಿಂಗಳಿಗೆ, ಈ ಮೇ ತಿಂಗಳಿಗೆ ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾನೆ. ಇಚ್ಛಾನ దేవుడు ఇచ్చానా? ఏమి ఇచ్చా? వాగ్దానం దేవుడు ఇస్తాడు. మీరేం చేస్తూ ఉంటారు? ಏನು ಅದರ ಪ್ರಕಾರ ನಡೆಯೋದಕ್ಕಿಂತ ಮುಂಚೆ ಅದನ್ನು ನಾವು ಫಸ್ಟ್ ಏನ್ ಮಾಡ್ಬೇಕು? ಸ್ವೀಕರಿಸ್ಕೋಬೇಕು. ಕೊಡೋದನ್ನ ಏನ್ ಮಾಡ್ಬೇಕು? ನಾನು ಸ್ವೀಕರಿಸ್ಕೊಳ್ಬೇಕು. ಆಮೇಲೆ ವಾಕ್ಯ ಇನ್ನೂ ಸಾರಿ ಓದಿಕೊಳ್ಳೋಣ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಆಮೆನ್. ನಾನು ನಿಮ್ಮನ್ನ ಏನ್ ಮಾಡಕ್ ಬಿಡೋದಿಲ್ಲ? ಅನಾಥರಾಗಿ ಬಿಡುವುದೇ ಇಲ್ಲ, ನಿಮ್ಮ ಬಳಿಗೆ ನಾನು ಬರ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಮನ್ನ ಏನಾಗಿ ಬಿಡೋದಿಲ್ಲ ಅಂತೆ? ಏನ್ ಬಿಡೋದಿಲ್ಲ? ಅನಾಥರಾಗಿ ಬಿಡುವುದೇ ಇಲ್ಲ. ಯಾವಾಗ? ಈ ಮೇ ತಿಂಗಳು. ಹಲ್ಲೆಲೂಯಾ. ಈ ಮೇ ತಿಂಗಳಿನಲ್ಲಿ ದೇವರು ನಮ್ಮ ಜೊತೆಗೆ ಮಾತಾಡ್ದಾಗ ನಿಮ್ಮನ್ನ ಏನ್ ಮಾಡಕ್ ಬಿಡೋದಿಲ್ಲ? ಅನಾಥರಾಗಿ ಬಿಡುವುದೇ ಇಲ್ಲ, ನಿಮ್ಮ ಬಳಿಗೆ ನಾನು ಏನ್ ಮಾಡ್ತೀನಿ? ಬರುತ್ತೇನೆ. ಹಲ್ಲೆಲೂಯಾ. ಸೊ ದೇವರು ಯಾವಾಗಲೂ ನಮ್ಮ ಬಳಿಯಲ್ಲಿ ಬರ್ಲಿಕ್ಕೆ ರೆಡಿಯಾಗಿದ್ದಾನೆ. ಸೊ ದೇವರು ನಮ್ಮನ್ನ ಏನಾಗಿ ಬಿಡೋದಿಲ್ಲ? ಅನಾಥರಾಗಿ ಬಿಡುವುದೇ ಇಲ್ಲ. ಏನೇ ಅನಾರೋಗ್ಯ ಬರಲಿ, ಸಮಸ್ಯೆಗಳು ಬರಲಿ, ತೊಂದರೆಗಳು ಬರಲಿ, ಇಕ್ಕಟ್ಟು ಬರಲಿ, ಬೆಳಹೀನತೆ ಬರಲಿ, ಸೊ ಅನೇಕ ಒಂದು ಅಸ್ತವ್ಯಸ್ತಗಳು ಬರಲಿ, ದೇವರು ನಮ್ಮನ್ನ ಏನಾಗಿ ಬಿಡೋದಿಲ್ಲ ಅಂತೆ? ಅನಾಥರನಾಗಿ ಬಿಡೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ವಾಕ್ಯವನ್ನು ನೋಡಬಹುದು. ಆದಿಕಾಂಡದ ಪುಸ್ತಕ 39ನೇ ಅಧ್ಯಾಯ 2ನೇ ವಚನ. ಆದಿಕಾಂಡದ ಪುಸ್ತಕ 39ನೇ ಅಧ್ಯಾಯ 2ನೇ ವಚನ. ಹಾ 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 ಹಾ. ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು.
ಆಮೆನ್. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ದೇವರು ಅವನ ಕೈ ಬಿಡಲಿಲ್ಲ, ಅವನನ್ನು ಅಧಿಕಾರಿಯಾಗಿ ದೇವರು ಮಾಡಿದರು. ಆದ್ರೆ ಈಗ ದೇವರು ಹೆಂಗಿದಾನು ಗೊತ್ತಾ ಸರ್? ಯೋಸೇಫ್ ಹೆಂಗಿದಾನು ಗೊತ್ತಾ? ಅನಾಥನಾಗಿದ್ದಾನೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೊಡ ಹುಟ್ಟಿದವರೆಲ್ಲ, ಇನ್ನೂ ಮದುವೆ ಆಗಲಿಲ್ಲ. ಸೊ ಅವನನ್ನು ಮಾರಿಬಿಟ್ರು. ಈಗ ಯಾರು ಇಲ್ಲದವನಾಗಿ, ಗತಿ ಇಲ್ಲದವನಾಗಿ, ಒಬ್ಬ ಯಜಮಾನನ ಮನೆಯಲ್ಲಿ ಗುಲಾಮನಾಗಿ ಅವನು ಏನು ಮಾಡ್ತಾ ಇದ್ದಾನೆ? ಕೆಲಸಕ್ಕೆ ಬಂದಿದ್ದಾನೆ. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರು ಅವನ ಸಂಗಡ ಇದ್ದನು. ಏನ್ರಿ ನೇತ್ರ ಅವರೇ ಸಂತೋಷ ಪಡ್ತಾ ಇದ್ದ? ನಮಗೂ ಹೇಳಿ, ನಾವು ಸಂತೋಷ ಪಡ್ತೀವಿ. ಆಮೆನ್. ವಾಕ್ಯವನ್ನ ಕೇಳಿ ಸಂತೋಷ ಪಟ್ರೆ ಸಂತೋಷ, ಇಲ್ಲ ಬೇರೆ ಏನೋ ನೋಡಿ ಸಂತೋಷ ಪಡ್ತಾ ಇದ್ರೆ ಅದು ಸಂತೋಷ ಅಲ್ಲ ನಮಗೆ. ಆಮೇಲೆ ವ್ಯರ್ಥ ವಾಕ್ಯ. ಅದಕ್ಕೆ ಮಕ್ಕಳೆಲ್ಲ ಡಿಸ್ಟರ್ಬ್ ಮಾಡ್ತಾರಂತ ಕೆಳಗೆ ಕಳಿಸಿದ್ವಿ. ಅದಕ್ಕೆ ಕಳಿಸಿವಿ? ವಾಕ್ಯ ನೀವು ಕೇಳಬೇಕಂತ. ಆಮೇಲೆ ಅಲ್ಲೂಯ ಅರ್ಥ ಆಯ್ತಲ್ಲ? ವಾಕ್ಯ ಹೇಳಿದೆ, ಯೋಸೇಫನು ಎಲ್ಲವನ್ನೂ ಕಳೆದುಕೊಂಡು ಅವನ ಅನಾಥನಾಗಿ ಇರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅವನ ಸಂಗಡ ಇದ್ದಿದ್ದರಿಂದ ಅವನನ್ನು ದೇವರ ಅಧಿಕಾರಿಯಾಗಿ ಮಾಡಿದನು. ಅಲ್ಲೂಯ ಅರ್ಥ ಆಯ್ತಲ್ರಿ? ಅವರ ಅವ್ವ ತೀರೋದ್ಲು. ಹೇಳಿ, ಅವ್ರ ಅವ್ವ ಏನಾದ್ಲು? ತೀರೋದ್ಲು. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವ್ರ ಅವ್ವ ತೀರೋದ್ಲು. ಅವ್ರ ಅಪ್ಪ ಪ್ರೀತಿ ಮಾಡ್ತಾ ಇದ್ದ. ಅವ್ರ ಅಪ್ಪನ ಕಡೆಯಿಂದನೂ ಅವ್ರ ಅಣ್ಣ ತಮ್ಮಂದ್ರು ಏನ್ ಮಾಡ್ಬಿಟ್ರು? ದೂರ ಮಾಡ್ಬಿಟ್ರು. ಈಗ ದೂರ ಹೋದವನನ್ನ ಏನ್ ಮಾಡ್ಬಿಟ್ರು? ಒಬ್ಬ ಯಜಮಾನನ ಕೈಯಾಗ ಒಪ್ಪಿಸಿಕೊಟ್ರು. ಅಲ್ಲಿ ಗುಲಾಮನಾಗಿದ್ದ. ಸರಿ, ಅಲ್ಲಿ ಹೋಗಿದ ಮೇಲೆ ಏನೋ ಒಳ್ಳೇದಾಗತ್ತ ನೋಡಿದ್ರೆ ಅಲ್ಲಿ ಇರುವಂತ ಯಜಮಾನಿ ಏನ್ ಮಾಡ್ಬಿಟ್ಲು? ಮೋಸ ಮಾಡಿದ್ಲು. ಅವನ ಮೇಲೆ ತಪ್ಪಾದ ಒಂದು ದೂರ ಹೇಳಿ ಅವನನ್ನು ತಗೊಂಡೋಗಿ ಎಲ್ಲಿ ಹಾಕಿದ್ರ? ಜೈಲಿನಲ್ಲಿ, ಸೆರೆಮನೆಯಲ್ಲಿ ಹಾಕ್ಬಿಟ್ರು. ಏಮೇ ಇಷ್ಟೆಲ್ಲ ಕಷ್ಟ ಯಾರಿಗೆ ಬಂದಿದೆ ರೀ? ಯಾರಿಗೆ ಬಂದಿದೆ? ಯೋಸೇಫನಿಗೆ ಬಂದಿದೆ. ಆದರೆ ಈಗ ಯೋಸೇಫನ ಸಂಗಡ ಯಾರು ಇದ್ದಿದ್ದು? ಅನೇಕ ಸಾರಿ ನಾವು ಯಾರು ನಂಬುತ್ತೀವಿ? ಯಾರು ನಂಬುತ್ತೀವಿ? ನಮ್ಮಪ್ಪ ನನಗೆ ಮಾಡಲಿಲ್ಲ, ನಮ್ಮ ಅವ್ವ ನಮಗೆ ಮಾಡಲಿಲ್ಲ, ನಮ್ಮ ಅಣ್ಣ ತಮ್ಮದ್ರು ಮಾಡಲಿಲ್ಲ, ನಮ್ಮ ಅಕ್ಕ ತಂಗಿದ್ರು ಮಾಡಲಿಲ್ಲ, ನಾನು ಹೆತ್ತಿದ ಮಕ್ಕಳು ನನಗೆ ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ ಅಂತೇಳಿ ಯಾವಾಗಲೂ ನಮ್ಮ ವಿಚಾರಗಳಲ್ಲಿ ಯಾರು ಇರ್ತಾರೆ? ಮನುಷ್ಯರು ನಂಬಿ ಮತ್ತೆ ಏನು ಮಾಡ್ತೀವಿ? ಮತ್ತೆ ಅವರ ಹತ್ರನೇ ಶಟ್ಕೊಳ್ತೀವಿ. ಹೌದಾ ಇಲ್ಲ? ನೀನು ಯಾಕೆ ಕೇಳಲಿಲ್ಲ? ನೀನು ಯಾಕೆ ಬರಲಿಲ್ಲ? ನೀನೆಲ್ಲ ಒಂದು ಅಪ್ಪನ, ನೀನೆಲ್ಲ ಒಂದು ಅಮ್ಮನ, ನೀನೆಲ್ಲ ಒಂದು ಅಣ್ಣನ, ನೀನೆಲ್ಲ ಒಂದು ತಂಬಿಯ. ಆಮೇಲೆ ಕೇಳ್ತೀವ ಇಲ್ವಾ? ನೀನೆಲ್ಲ ನನ್ನ ತಮ್ಮ ಅಂತ ಹೇಳ್ಕೊಳ್ಳಿಕ್ಕೆ ಅಸಹ್ಯ. ನೋಡು, ಅವ್ರು ನೋಡು, ಇವ್ರು ನೋಡು, ಹಂಗ್ ನೋಡು, ಹಿಂಗ್ ನೋಡು, ಬೇರೆ ನೋಡಿ ನೋಡಿ ಮನೆಯಲ್ಲಿರುವಂಥ ಸಮಾಧಾನವನ್ನು ಏನು ಮಾಡ್ತಾ ಇರ್ತಾರೆ? ಅವರು ಕೆಡಿಸ್ಕೊಳ್ತಾನೆ ಇರ್ತಾರೆ. ಆದರೆ ಯೋಸೇಫನಿಗೆ ಸ್ವಂತ ಅಣ್ಣ ತಮ್ಮಂದ್ರುಗಳು ಕೈ ಬಿಟ್ರು, ತಾಯಿ ತಂದೆ ಕೈ ಬಿಟ್ರು, ಯಜಮಾನನು ಕೈ ಬಿಟ್ರು, ಇಡೀ ಲೋಕ ಕೈ ಬಿಡ್ತು. ಆದರೆ ವಾಕ್ಯದಲ್ಲಿ ನಾವು ನೋಡಿದೀವಿ, ದೇವರು ಅವನ ಸಂಗಡ ಇದ್ದನು. ಆದ ಕಾರಣ ದೇವರು ಅವನನ್ನ ಅಧಿಕಾರಿಯಾಗಿ ನಿಲ್ಲಿಸಿದರು. ಇವತ್ತು ನಮ್ಮ ಸಂಗಡ ಯಾರಿದ್ದಾರೆ, ನಮ್ಮ ಸಂಗಡ ಯಾರಿಲ್ಲ, ದಯವಿಟ್ಟು ಅಂತ ಕಾರ್ಯಗಳನ್ನ ಏನು ಮಾಡಬೇಡ್ರಿ, ವಿಚಾರ ಮಾಡ್ರಿ. ಸಮಸ್ಯೆಗಳನ್ನು ಯಾವಾಗಲೂ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ. ಸಮಸ್ಯೆಗಳನ್ನ ದೂರ ಹಾಕಿ ದೇವರನ್ನ ಪಕ್ಕದಲ್ಲಿ ಇಟ್ಟುಕೊಳ್ರಿ. ದೇವರು ದೊಡ್ಡವನಾಗಿರ್ತಾನೆ. ಅಲ್ಲೂಯ. ಸೊ ದೇವರು ದೊಡ್ಡವನಾಗಿದ್ರೆ ಸಮಸ್ಯೆಗಳೆಲ್ಲವೂ ಸಣ್ಣದಾಗಿ ಕಾಣುತ್ತೆ. ಅಲ್ಲೂಯ. ಆದ ಕಾರಣ ನರ ಮನುಷ್ಯನ ನಂಬಬೇಡ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ನರ ಮನುಷ್ಯನನ್ನ ನಂಬಬೇಡ. ನರ ಮನುಷ್ಯನ ನಂಬುವವನು ಶಾಪಗ್ರಸ್ತನೆಂಬುದಾಗಿ ವಾಕ್ಯದಲ್ಲಿ ಇದೆ. ನನ್ನ ನಂಬಿಕೆ ಮನುಷ್ಯರ ಮೇಲೆ ಇದೆಯಾ, ದೇವರ ಮೇಲೆ ಇದೆಯಾ? ದೇವರ ಮೇಲೆ ಇದೆ ಅಂದ್ರೆ ದೇವರ ವಾಗ್ದಾನ ಮೇಲೆ ನಂಬಿಕೆ ಇರಬೇಕು. ವಾಗ್ದಾನ ಬಂದಿದೆ, ನಾನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಸಂಗಡ ಇರ್ತೀನಿ, ನಿನ್ನ ಬಳಿಗೆ ನಾನು ಬರ್ತೀನಿ. ಅದು ಎಂಥ ಸಂದರ್ಭವಾಗಿರಲಿ, ದೇವರು ನನ್ನ ಸಂಗಡ ಬರುವಂತ ದೇವರಾಗಿದ್ದ. ದೇವರು ಮಾತ್ರ ನನ್ನನ್ನು ಅನಾಥನಾಗಿ ಎಂದಿಗೂ ಕೈ ಬಿಡೋದೇ ಇಲ್ಲ. ಆ ಯೋಸೇಫನ ಕೊನೆಯ ಸ್ಥಿತಿ ನೋಡೋದಾದ್ರೆ, ಅವನು ಯಾವುದನ್ನೆಲ್ಲ ಕಳೆದುಕೊಂಡಿದ್ದನೋ, ಅವರ ಅಪ್ಪ ಸಿಕ್ಕಿದ, ಅವರ ಅಣ್ಣ ತಮ್ಮಂದರು ಸಿಕ್ಕಿದ್ರು, ಅವನಿಗೊಂದು ಒಳ್ಳೆ ಹೆಂಡತಿ ಮಕ್ಕಳು ಸಿಕ್ಕಿದ್ರು, ಅವನ ಸ್ಥಾನಮಾನಗಳು ಹೆಚ್ಚಿಸಲ್ಪಟ್ಟಿತ್ತು. ಇಡೀ ದೇಶದಲ್ಲಿ ಅವನ್ ಗೊತ್ತಿಲ್ಲ ಅಂತಿಲ್ಲ, ಎಲ್ಲರಿಗೂ ಅವನ ಅಧಿಕಾರಿಯಾಗಿದ್ದನು. ಆಮೆನ್. ಯಾಕಂದ್ರೆ ಯಾರು ಕೈ ಬಿಚ್ಚರೋ ಅವನು ಸಂಗಡ ದೇವರು ಇದ್ದಿದ್ದರಿಂದ ದೇವರು ಅವನ ಕೈ ಬಿಡಲಿಲ್ಲ. ಸೊ
ನಮಗೆ ಅವರು ಬಂದಿಲ್ಲ, ಇವರು ಬಂದಿಲ್ಲ, ಇವ್ರು ಮಾತಾಡಿಸಿಲ್ಲ, ಅವ್ರು ಮಾತಾಡಿಸಿಲ್ಲ, ಹಾಗೆ ಹೀಗೆ ಅಂತೇಳಿ ಕೊರಗುಕೊಂಡು ಕುಂದಿರೋದಕ್ಕಿಂತ ದೇವರ ಮೇಲೆ ಭರವಸೆ ಇಡೋ. ದೇವರು ನಿನ್ನನ್ನು ಅನಾಥರಾಗಿ ಬಿಡೋದಿಲ್ಲ. ದೇವರು ನಿಮ್ಮ ಬಳಿಗೆ ಬರ್ತಾರೆ. ಯಾರು ಬರ್ತಾರೋ ಇಲ್ವೋ ದೇವರು ಏನ್ ಮಾಡ್ತಾನ್ರಿ? ನಿಮ್ಮ ಬಳಿಗೆ ಬಂದೇ ಬರ್ತಾನೆ. ನಾನು ನಿಮ್ಮ ಬಳಿಗೆ ಬರ್ತೀನಿ ಅಂತ ಹೇಳಿದ ದೇವರು ಬಂದೇ ಬರ್ತಾನೆ. ಅದೆಲ್ಲೋ ಯಾವ್ದೇ ಕಾರಣ ದೇವರನ್ನ ಆತುಕೊಂಡು ಮುಂದೆ ಹೋಗೋಣ. ದೇವರ ಆಶೀರ್ವಾದಗಳನ್ನು ಕೊಡ್ತಾನೆ. ಅದೆಲ್ಲೋ ಎರಡನೇದಾಗಿ ಒಂದು ವ್ಯಕ್ತಿ ನಾವು ನೋಡಿಕೊಳ್ಳೋಣ. ಯೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಯೋಶುವನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಆದರೆ ನೀನು ಜೀವಿಸುವ ದಿವಸಗಳೆಲ್ಲ ಯಾವನು ನಿನ್ನ ಮುಂದೆ ನಿಲ್ಲಲಾರನು. ನೀನು ಜೀವಿಸುವ ದಿನವೆಲ್ಲ ಯಾವನು ನಿನ್ನ ಮುಂದೆ ನಿಂತುಕೊಳ್ಳೋದಿಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡನೂ ಇರ್ತೀನಿ. ಮತ್ತೆ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದೇ ಇಲ್ಲ. We have to fulfill that word. Amen. Hallelujah. Hallelujah. ವಾಕ್ಯ ಏನಂತ ಹೇಳಿದೆ? ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ಕಳವಳಗೊಳ್ಳಬೇಡ, ದಿಗ್ಭ್ರಮಗೊಳ್ಳಬೇಡ, ಹೆದರಬೇಡ, ಭಯಪಡಬೇಡ, ಅಂಜಬೇಡ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ನಿನ್ನನ್ನು ಕೈ ಬಿಡೋದು ಇಲ್ಲ, ನಿನ್ನ ತೊರೆಯೋದು ಇಲ್ಲ. ಏನೇ? ಯಾಕಂದ್ರೆ ಈಗ ಮೋಶೆ ಏನಾಗ್ಯಾನ್ರಿ? ಸತ್ತೋಗ್ಯಾನ. ಮೋಶೆ ಏನಾಗ್ಯಾನ್ರಿ? ಸತ್ತೋಗಿದ್ದಾನೆ. ಈಗ ಮೋಶೆ ಇಸ್ರಾಯೇಲ್ ಏನ್ ಮಾಡಿದ್ದಾನೆ? ನಡ್ಸ್ಕೊಂಡು ಬಂದಿದ್ದಾನೆ. ಈಗ ಜವಾಬ್ದಾರಿ ಯಾರ ಕೈ ಕೊಟ್ಟಿದ್ದಾರೆ? ಯೋಶುವನ ಕೈಗೆ ಬಂದಿದೆ. ಆ ಜವಾಬ್ದಾರಿ ಯಾರ ಕೈಗೆ ಬಂದಿದೆ? ಯೋಶುವನ ಕೈಗೆ ಬಂದಿದೆ. ಈಗ ಆ ಜವಾಬ್ದಾರಿ ಬಂದಂತ ಯೋಶುವ ಈಗ ಏನ್ ಮಾಡ್ತಾ ಇದ್ದಾನೆ? ಹೆದರ್ತಾ ಇದ್ದಾನೆ. ಆಮೇಲೆ ಈಗ ಏನ್ ಮಾಡ್ತಾ ಇದ್ದಾನೆ? ಹೆದರ್ತಾನೆ. ಅಯ್ಯೋ ನಾನು ಹೆಂಗ್ ಮಾಡ್ಲಪ್ಪ. ಇಷ್ಟು ದಿನ ಅಂದ್ರು ಅವ ಇದ್ದ, ನಡ್ಸ್ಕೊಂಡು ಹೋಗಿದ್ದ, ಅವ ಬಲಪಡಿಸಿದ, ಸಮಸ್ಯೆ ಬಂದ್ರೆ ಜಯಿಸಿದ, ಏನ್ ಬಂದ್ರು ಮೊರೆ ಇಟ್ಟು ದೇವರ ಹತ್ರ ಹೊಂದಿಕೊಂಡಿದ್ದ. ಆದರೆ ಈಗ ಅವ ಇಲ್ಲ. ಈಗ ನಾನು ಏನು ಮಾಡಬೇಕು ಅಂತೇಳಿ ಕಳವಳ ಒಳಗಿದ್ದಾನೆ ಅವನು. ಏಮೇ ಹೌದಲ್ವಾ? ಇವತ್ತು ಅನೇಕ ಸಾರಿ ಗಂಡ ಸತ್ತು ಹೋದ್ರೆ, ಹೆಂಡತಿ ಸತ್ತು ಹೋದ್ರೆ, ಏನಾದ್ರು ಯಾರ ಸತ್ತು ಹೋದ್ರೆ, ನಮ್ಮನ್ನ ಇಷ್ಟು ದಿನ ನಮಗೆ ಕೊಟ್ಟು ನಡೆಸಿದವರು ಯಾರಾದೊಬ್ರು ತೀರಿ ಹೋದ್ರೆ ಏನ್ ಮಾಡ್ತೀವಿ ನಾವು? ಇಷ್ಟು ದಿನ ಅಂದ್ರೂ ನನ್ನ ಗಂಡ ಇದ್ದ, ನಾನು ದುಡ್ಡಕ್ಕೆ ಹಾಕಿದ್ದ, ಅದನ್ನು ಮಾಡಿ ಹಾಕಿದ್ದ, ಇದನ್ನು ಮಾಡಿ ಹಾಕಿದ್ದ. ಈಗ ಅವನೇ ಹೋಗ್ಬಿಟ್ಟಾನ, ನಾನು ಏನು ಮಾಡ್ತೀನೋ ಏನೋ, ಹೆಂಗೆ ಸಾಕ್ತೀನೋ ಏನೋ, ಹೆಂಗೆ ಬೆಳೆಸ್ತೀನೋ ಏನೋ, ವಿಚಾರಗಳು ಬರುತ್ತಾ ಇಲ್ವಾ? ಎಲ್ಲರಿಗೂ ಬಂದೇ ಬರ್ತಾ. ಲೇಲೂಯ್ಯ. ಇನ್ನೊಂದು ಪಾಸ್ಟರ್ ಮನೆಗೆ ಹೋಗಿದೆ. ಪಾಸ್ಟರ್ ಮತ್ತೆ ತೀರಿ 3 ವರ್ಷ ಆಗಿತ್ತು. ಅವ್ರ ಮನೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಗಂಭೀರವಾಗಿದೆ. ಆಮೇಲೆ ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ ಯಾರಿಲ್ಲ. ಒಬ್ಬ ಮಗಳನ್ನ ಮದುವೆ ಮಾಡಿಕೊಟ್ಟು ಬಿಟ್ಟಾರ. ಇನ್ನೊಂದು ಮಗಳು ಸ್ವಲ್ಪ ಕೈ ಪ್ರಾಬ್ಲಮ್ ಇದೆ, ಕೆಲಸ ಮಾಡೋಕ್ಕೆ ಬರೋದಿಲ್ಲ. 2 ಗಂಡು ಮಕ್ಕಳು, ಒಬ್ರು ಸೇವೆಯಲ್ಲಿದ್ದಾರೆ, ಒಬ್ರು ಕೆಲಸಕ್ಕೆ ಹೋಗ್ತಾರೆ. ಆ ಪಾಸ್ಟರ್ನ ಪರಿಸ್ಥಿತಿ ನೋಡುವಾಗ ಅವರೇ ಕಸ ಗುಡಿಸ್ತಾ ಇದ್ದಾರೆ. ಅಡಿಗೆ ಅಂತ ಅವ್ರ ಮನೇಲಿ ಮಾಡೋದೇ ಇಲ್ಲ. ಯೋಚನೆ ಮಾಡಿರ್ರಿ, ಒಂದು ಹೆಣ್ಣು ಮನೇಲಿ ಇಲ್ಲ ಅಂದ್ರೆ ಎಷ್ಟು ಕಷ್ಟ. ಒಂದು ಹೆಣ್ಣು ಮನೇಲಿ ಇಲ್ಲ ಅಂದ್ರೆ, ಗಂಡಿಲ್ಲ ಅಂದ್ರೆ ಕೂಡ ಹೆಣ್ಣು ಹಿಂಗಾದ ಮಾಡಿ ಏನ್ ಮಾಡ್ಬಿಡ್ತಾಳ್ರಿ? ನಡೆಸ್ಬಿಡ್ತಾಳ. ಆದ್ರೆ ಒಂದು ಮನೆಯಲ್ಲಿ ಹೆಣ್ಣಿಲ್ಲ ಅಂತ ಹೇಳಿದ್ರೆ ಮನೇನ ನಡೆಸೋದು ತುಂಬಾ ಕಷ್ಟವಾಗತ್ತೆ. ಯಾಕಂದ್ರೆ ನಿನಗೆ ಒಂದು ಕೆಲಸ ಮಾಡಕ್ಕೆ ಬಿಡಂಗಿಲ್ಲ, ಒಂದು ಕಸ ಗುಡ್ಸೋಕೆ ಬಿಡಂಗಿಲ್ಲ, ಪಾತ್ರೆ ತಿಡಕ್ ಬಿಡಂಗಿಲ್ಲ, ನಿನಗೆ ಪಾತ್ರೆ ತಿಕ್ಕಕ್ ಬಿಡಂಗಿಲ್ಲ, ಅಡಿಗೆ ಮಾಡಕ್ ಬಿಡಂಗಿಲ್ಲ. ಕರೆಕ್ಟಾ ಇಲ್ವಾ? ಮಾಡ್ತಲ್ಲ ಇಲ್ವಾ? ಹೆಣ್ಣು ಗಂಡಸ್ರಿ ಹೇಳ್ರಿ, ನೀವು ಹೆಂಗಸ್ರಿ ಸುಮ್ಮನೆ ಮಾಡ್ತಲ್ಲ ಇಲ್ವಾ? ಹೆಣ್ಣು ಮನೇಲಿ ಮಾಡ್ತಲ್ಲ ಇಲ್ವಾ? ನಾವು ಎಷ್ಟು ಗೌರವ ಕೊಡ್ತಾ ಇದೀವಿ ಅವಳಿಗೆ? ನಾವೆಷ್ಟು ಗೌರವ ಕೊಡ್ತಾ ಇದೀವಿ ಹೇಳಿ? ಗೌರವ ಕೊಡೋದು ಬೇಡ, ಒಂದು ಸಣ್ಣ ಪ್ರೀತಿ, ಒಂದು ಮಾತು ಹೇಳ್ತೀವ ನಾವು. ಯಾವಾಗಲೂ ಕೋಪ, ಮುಖ ತೋರಿಸೋದು, ಗಂಟಿಡೋದು, ಬೇಸರ ಮಾಡ್ಕೊಂಡು ಹೋಗೋದು, ಏಸು ಕೈತಿ ಮನೆಯಲ್ಲಿ ಅಂತ ಹೇಳಿ ಜಗಳ ಮಾಡೋದು. ನಿನಗೆ ಅವಳು ಕೊಡೋ ಒಂದು ಸ್ಥಾನ ರಾಜನ್ ತರ ಸ್ಥಾನ ಕೊಟ್ಟಿರ್ತಾಳೆ. ನೀ ಅವಳಿಗೆ ರಾಣಿ ತರ ಸ್ಥಾನ ಕೊಟ್ಟಿದೀಯ? ಗಂಡಸರು ಹೇಳ್ಬೇಕು. ಅವಳು ನಿನಗೆ ರಾಜನ ಸ್ಥಾನದಲ್ಲಿ ಇಟ್ಟಿದ್ದಾಳೆ. ನಾನು ಹಿರಿಯನ ಕೇಳಬೇಕು, ನನ್ನ ಗಂಡನ್ನೇ ಕೇಳಬೇಕು, ನನ್ನ ಯಜಮಾನ ಕೇಳಬೇಕು, ಪ್ರತಿಯೊಂದಾಗ ಅವಳು ನಿನಗೆ ಸ್ಥಾನ ಕೊಡುತ್ತಾಳೆ. ಆದರೆ ನೀನು ಅವಳಿಗೆ ಏನು ಸ್ಥಾನ ಕೊಟ್ಟಿದ್ದಿ?
ಪ್ರೀತಿಸೋದ, ಬೆದರಿಸೋದು. ಅಲ್ಲೆಲ್ಲೂಯ್ಯ. ಹೆಣ್ಣಿಲ್ಲ, ಯಾಕಂದ್ರೆ ಆ ಮನೆಗೆ ಹೋಗುವಾಗ ನಾನು ತುಂಬಾ ಬೇಜಾರಾಯ್ತು. ಆ ಪಾಸ್ಟರ್ ಮನೆಗೆ ಹೋಗುವಾಗ ತುಂಬಾ ಬೇಜಾರಾಗಿತ್ತು. ಯಾರೂ ಇಲ್ಲದೆ ಅವರು ಪರಿಸ್ಥಿತಿ, ಕಷ್ಟ, ನೋವು. ಗಂಡು ಮಕ್ಕಳು ಯವನಸ್ಥ ಮಕ್ಕಳಾಗಿದ್ದಾರೆ, ಮಾತು ಕೇಳ್ತಾ ಇಲ್ಲ. ತಾಯಿ ಇದ್ರೆ ಮಾತು ಕೇಳ್ತಿದ್ರೆ ಏನು. ಅಲ್ಲೆಲ್ಲೂಯ್ಯ. ಸೊ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ತ್ರೀಯರಿಗೆ ತುಂಬಾ ಗೌರವ ಕೊಟ್ಟಿದ್ದಾನೆ. ವಿಭಚಾರ ಸ್ತ್ರೀಯನ್ನು ಕೂಡ ಹೊಡೆದು ಕುಳ್ಳಿಸ್ಲಿಕ್ಕೆ ದೇವರು ಅನುಮತಿ ಕೊಟ್ಟಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಚೀಟು ನಡಿ, ನಿನಗೆ ಅಷ್ಟು ಸೊಕ್ಕ ಅಂತೇಳೆಲ್ಲ ಮಾತಾಡ್ತೀವಿ. ಹೌದಾ ಇಲ್ಲ? ದೇವರ ಮಕ್ಕಳು ನಾವು ಹೆಂಗಿರಬೇಕು? ಪ್ರೀತಿಸುವಂಥವರಾಗಿರ್ಬೇಕು, ಗೌರವಿಸುವಂಥವರಾಗಿರಬೇಕು. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಅರ್ಥ ಆಯ್ತಲ್ಲ? ವಾಕ್ಯ ಹೇಳಿದೆ, ಯೋಶುವನ ಕಳವಳದ ಒಳಗೆ, ಚಿಂತೆ ಒಳಗೆ, ಗಾಬರಿಯಲ್ಲಿ, ಅಯ್ಯೋ ಮೋಸ ಇದ್ದ ಇಷ್ಟು ದಿನ, ಈಗ ಹೋಗ್ಬಿಟ್ಟಿದ್ದಾನೆ. ಆದರೆ ದೇವರು ಅವನ ಸಂಗಡ ಬಂದು ಮಾತಾಡ್ತಾ ಇದ್ದಾನೆ, ಹೆದರಬೇಡ, ಭಯಪಡಬೇಡ, ನಾನು ಮೋಶೆಯ ಸಂಗಡ ಹೇಗೆ ಇದ್ದನು ಹಾಗೆ ನಿನ್ನ ಸಂಗಡನೂ ಇರ್ತೀನಿ. ನಾನು ನಿನ್ನ ಅನಾಥನಾಗಿ ಬಿಡೋದೇ ಇಲ್ಲ, ನಿನ್ನ ಕೈ ಬಿಡೋದಿಲ್ಲ, ನಿನ್ನ ತೊರೆಯೋದಿಲ್ಲ ಅನ್ನೋದಾಗಿ ದೇವರು ಬಲಪಡಿಸ್ತಾ ಇದ್ದಾನೆ. ಅದೇ ಸಮ್ಟೈಮ್ಸ್ ಯಾರಾದ್ರೂ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರಾ? ಚಿಂತೆ ಮಾಡಬೇಡ್ರಿ, ದೇವರು ಹೇಳಿದಾನೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನೇನ್ ಮಾಡೋಂಗಿಲ್ಲ, ಕೈ ಬಿಡೋದೇ ಇಲ್ಲ. ದೇವರು ಎಂದಿಗೂ ನಮ್ಮನ್ನ ಏನ್ ಮಾಡೋಂಗಿಲ್ರಿ, ತೊರೆಯೋದೇ ಇಲ್ಲ. ಅಲ್ಲೇಲೂಯ್ಯ. ದೇವರು ಹೇಳಿದಾನೆ, ಅವನು ನಿನ್ನನ್ನು ಹೇಗೆ ನಡೆಸಿಕೊಂಡು ಬಂದಿದ್ದನೋ ಅದೇ ರೀತಿಯಾಗಿ ನಾನು ನಿನ್ನ ಸಂಗಡದ ಅದೇ ರೀತಿಯಾಗಿ ಏನ್ ಮಾಡ್ತೀನಿ, ನಾನು ನಡೆಸ್ಕೊಂಡು ಹೋಗ್ತೇನೆ. ಇದು ದೇವರ ನಂಬಿಕೆ. ಅಲ್ಲೇಲೂಯ್ಯ. ಆದ ಕಾರಣ ವಾಕ್ಯವನ್ನು ರಿಸೀವ್ ಮಾಡ್ಕೋಬೇಕು. ಅಲ್ಲೇಲೂಯ್ಯ. ದೇವರ ನಮ್ಮನ್ನು ಏನಾಗಿ ಬಿಡೋದಿಲ್ಲ, ಅನಾಥರನಾಗಿ ಬಿಡೋದಿಲ್ಲ. ನಮ್ಮ ಬಳಿಗೆ ಬರ್ತಾನೆ, ಅಲ್ಲಿ ನಮ್ಮ ಸಂಗಡ ಇರ್ತಾನೆ. ಯಾರು ಬಿಟ್ಟು ಹೋದ್ರು ವಿಚಾರ ಮಾಡ್ರಿ, ಏನ್ರಿ, ಯಾರು ಬಿಟ್ಟು ಹೋದ್ರು ದೇವರು ನಮ್ಮನ್ನ ಬಿಟ್ಟು ಅಗಳೋದೇ ಇಲ್ಲ, ನಮ್ಮ ಸಂಗಡ ಇರ್ತಾನೆ. ಅಲ್ಲೇಲೂಯ್ಯ. ನಮ್ಮ ಸಂಗಡ ಇರುವಂತ ದೇವರಾಗಿದ್ದು ನಾದ ಕಾರಣ ದೇವರು ನಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಅಲ್ಲೇಲೂಯ್ಯ. ಮೂರನೇದಾಗಿ ಒಂದು ವ್ಯಕ್ತಿ ನಾವು ನೋಡಿಕೊಳ್ಳೋಣ. 1ನೇ ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 45ನೇ ವಚನ. 1ನೇ ಸಾಮುವೇಲನ ಪುಸ್ತಕ 17ನೇ ಅಧ್ಯಾಯ 45ನೇ ವಚನ. ನೀನು ಈಟಿ ಕತ್ತಿ ಬರ್ಚಿಗಳೊಂದಿಗೆ ನನ್ನೊಂದಿಗೆ ಬಂದಿದೀಯಾ? ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನಾದ ಇಸ್ರಾಯೇಲರನ್ನ ಯುದ್ಧ ಸೈನಿಕನಾದ ದೇವರಾಗಿರುವಂತ ಯೆಹೋವನ ನಾಮವನ್ನೇ, ಆಮೆನ್, ಯೆಹೋವನ ನಾಮವನ್ನೇ ಹಿಡಿದುಕೊಂಡು ಏನ್ ಮಾಡ್ತೀನಿ, ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಹಲ್ಲೆಲೂಯಾ. ದಾವೀದ ಸಂಗಡ ಯಾರು ಇಲ್ಲ ರೀ, ದಾವೀದ ಸಂಗಡ ಯಾರ್ಯಾರು ಇಲ್ಲ. ಹಲ್ಲೆಲೂಯಾ. ಅವನ ವಾಕ್ಯಗಳು ನೋಡೋದಾದ್ರೆ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ 11ನೇ ವಚನದಲ್ಲಿ ನೋಡ್ರಿ. ನಿನಗಿರುವಂತ ಮಕ್ಕಳಲ್ಲಿ ಎಷ್ಟು ಮಂದಿ ಎಂದು ಈಶಿಯನಿಗೆ ಕೇಳಿದನು. ಇವರೆಲ್ಲರಿಗಿಂತಲೂ ಚಿಕ್ಕವ ಒಬ್ಬ ಇದ್ದಾನೆ, ಈಗೋ ಅವನು ಕುರಿ ಕಾಯಕ್ಕೆ ಹೋಗಿದ್ದಾನೆ. ಸಾಕು. ಹಲ್ಲೆಲೂಯ. ಈಗೋ ಎಲ್ಲರಿಗಿಂತ ಒಬ್ಬ ಚಿಕ್ಕವ ಇದ್ದಾನೆ. ಸಾಮ್ವೇಲ ಹೋಗಿದ್ದಾನೆ, ದೇವರು ಕಳಿಸಿದ್ದಾನೆ ಸಾಮ್ವೇಲನಿಗೆ, ಹೋಗಪ್ಪ ಸೌಳನ್ನು ಬಿಳಿಸಿ ಇನ್ನೊಬ್ಬನ ಏನ್ ಮಾಡ್ತೀನಿ, ನಾನು ರಾಜನಾಗಿ ಮಾಡ್ತೀನಿ, ಈಸಾ ಮನೆಗೆ ಹೋಗು ಅಂತ ಹೇಳಿ ಈಶಾಯನ ಮನೆಗೆ ಅವನು ಹೋಗಿದ್ದಾನೆ. ಈಶಾಯನ ಮನೆಗೆ ಹೋಗುವಾಗ, ಯಪ್ಪ ನಿನ್ನ ಮಕ್ಕಳು ಎಷ್ಟು ಜನ, ಒಬ್ಬೊಬ್ಬರನ್ನ ಕರೆಸು ಅಂತಾನೆ. ಒಬ್ಬೊಬ್ಬನಾಗಿ ಬರ್ತಾ ಇದ್ದಾನೆ. ಒಬ್ಬ ಹೆಂಗಿದ್ದಾನೆ, ಬಲಶಾಲಿಯಾಗಿದ್ದಾನೆ, ಹೈಟ್ ಆಗಿದ್ದಾನೆ, ಧೈರ್ಯವಾಗಿದ್ದಾನೆ, ಬ್ರೈಟ್ ಆಗಿದ್ದಾನೆ. ಎಲ್ಲರೂ 7 ಜನರನ್ನ ಏನ್ ಮಾಡಿದ್ದಾನೆ, ಕಳಿಸಿ ನಿಂದ್ರಿಸಿದ್ದಾನೆ. ಸರಿ, ದೇವರೇವನ ಅಭಿಷೇಕ ಮಾಡಲ್ಲ, ಬೇಡ, ಇವ ಬೇಡ, ಇವ ಬೇಡ, ಇವ ಬೇಡ, ಎಲ್ಲರೂ ಹೋಗ್ಬಿಟ್ರು. 7 ಜನ ಹೋಗ್ಬಿಟ್ರು. ಆಮೇಲೆ ಬೇಜಾರಾಯ್ತು. ಆಮೇಲೆ ಲಾಸ್ಟಿಗೆ ಏನ್ ಮಾಡ್ತಿದ್ದಾನೆ, ಯಪ್ಪ ನಿನಗೆ ಎಷ್ಟು ಮಂದಿ ಮಕ್ಕಳು, ಇಷ್ಟೇನಾ? ಇಲ್ರಿ ಇನ್ನೊಬ್ಬ ಇದ್ದಾನೆ. ಆಮೇಲೆ ಅವ್ರ ಅಪ್ಪ ಹೇಳಕತ್ತ, ನೀನು ಇನ್ನೊಬ್ಬ ಇದ್ದಾನ್ರಿ, ಅವ ಕುರಿಗಾಯ ಹೋಗ್ಯಾನ. ಆಮೇಲೆ ಎದಕ್ಕೆ ಹೋಗ್ಯಾನ್ರಿ, ಅದು ಅದಕ್ಕಷ್ಟೇ ಲಾಯ್ಕ್ ಅದು. ಆಮೇಲೆ ಅದೆಲ್ಲ ಅದು ಎದಕ್ಕೆ ಕುರಿ ಕಾಯಕ್ಕೆ ಲಾಸ್ಟ್, ಅದಕ್ಕೆ ಅದನ್ನ ಏನ್ ಮಾಡ್ಬಿಟ್ಟಿವಿ ನಾವು, ಅದನ್ನ ಕುರಿ ಕಾಯಕ್ಕೆ ಕಳಿಸ್ಬಿಟ್ಟಿವಿ ಅಂತ. ಅಲ್ಲೆಲ್ಲೂಯ್ಯ. ಸ್ವಂತ ಅಪ್ಪ ಅವನ ಮೇಲೆ ನಂಬಿಕೆ ಇಟ್ಟಿಲ್ಲ. ಅಲ್ಲೆಲ್ಲೂಯ್ಯ. ಸ್ವಂತ ಅಪ್ಪ ಅವನ ಮೇಲೆ ಏನ್ ಮಾಡ್ಲಿಲ್ರಿ, ನಂಬಿಕೆ ಇಟ್ಟಿಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇವತ್ತು ಅನೇಕರ ಜೀವಿತದಲ್ಲಿ ಹಿಂಗೆ ಇದೆ ಪ್ರಿಯ.
ನಮ್ಮವರಿಂದ ನಂಬೋರು ನಮ್ಮ ಮನೆ ಮೇಲೆ ಏನ್ ಮಾಡೋಂಗಿಲ್ರಿ, ನಂಬಿಕೆ ಇಡೋದೇ ಇಲ್ಲ. ಹಲ್ಲೆಲೂಯಾ. ನೋಡ್ರಿ ಅವ್ರ ಅಪ್ಪನೇ ಹೇಳ್ತಾನೆ ಏನದ, ಇನ್ನೊಬ್ಬ ಇದಾನ್ರಿ ಲಾಸ್ಟ್, ಅವ ಎಲ್ಲಿ ಹೋಗ್ಯಾನ್ರಿ, ಕುರಿ ಕಾಯಕ್ ಹೋಗ್ಯಾನ. ಅವಾಗ ಸಾಮೇಲೆ ಏನ್ ಮಾಡ್ತಾನೆ, ಅವನ ಕರೆಗಳಿಸೋದು. ಹಲ್ಲೆಲೂಯಾ. ಮನುಷ್ಯರು ತಿರಸ್ಕರಿಸಿದವರನ್ನ ದೇವರು ಕೈ ಹಿಡಿತಾನೆ. ಅರ್ಥ ಆಯ್ತಲ್ರಿ? ಯಾರಿಗೆ ನಾವು ಬೇಡ ಅಂತೀವೋ ದೇವರಿಗೆ ಅವರೇ ಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಇವರೆಲ್ಲ ದೇವರು ಏನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ಮನುಷ್ಯ ಯಾರನ್ನ ರಿಜೆಕ್ಟ್ ಮಾಡ ನೋಡ್ರಿ, ಅವನ್ನ ದೇವ್ರು ಹಿಡ್ಕೊಂಡು. ನಿನಗೆ ಯಾರು ಇಲ್ಲ ಅಂತ ಚಿಂತೆ ಮಾಡಬೇಡ, ನಾನಿದ್ದೀನಿ. ಹಲ್ಲೆಲೂಯಾ. ನೋಡ್ರಿ, ಸ್ವಂತ ಅಣ್ಣ ತಮ್ಮಂದ್ರು. ಅದೇ 17ನೇ ಅಧ್ಯಾಯದಲ್ಲಿ 28ನೇ ವಚನ ಹೌದ್ರಿ, 17ನೇ ಅಧ್ಯಾಯ 28. ಆದರೆ ಅವನು ಆ ಮನುಷ್ಯನ ಸಂಗಡ ಮಾತನಾಡುತ್ತಿರುವುದನ್ನು ಅವನ ಹಿರಿಯ ಸಹೋದರನಾದ ಎಲಿಯಾಬನು ಕೇಳಿ ಅವನ ಮೇಲೆ ಏನ್ ಮಾಡಿದ್ರು, ಕೋಪಗೊಂಡರು. ಸಾಕು. ಆಮೇಲೆ ಏನ್ ಮಾಡಿದ್ರಂತೆ, ಯಾರ್ರಿ ಅವನ ಅಣ್ಣ, ಎಲ್ಲಿ ಯಾಕೋ ಬಂದಿ, ಕೆಲಸ ಅಲ್ಲನ, ಕುರಿ ಏನ್ ಮಾಡಿದಿ, ಏಲಿಟ್ಟು ಬಂದಿ, ಒಂದು ಕೆಲಸ ನೆಟ್ರಿ ಮಾಡ ಬರೋಂಗಿಲ್ಲ ನೀನ ಅಂತೇಳಿ ಏನ್ ಮಾಡ್ತಿದ್ದಾನ್ರಿ, ಬೈತಾ ಇದ್ದಾನ. ಓ ದೊಡ್ಡ ಹಿರಿಯ ನೀನು ಬಂದ್ಬಿಟ್ಟಿ, ಇಲ್ಲಿ ಏನ್ ನಡೀತಾವ ನೋಡಕ್ಕೆ, ನಡಿ, ನಾವೆಲ್ಲ ಬಲಶಾಲಿಗಳು, ನಾವೆಲ್ಲ ಯುದ್ಧ ವೀರರು, ನಮಗೆ ಅಲ್ಲಿ ಭಯ ಬರ್ತಾ ಇದೆ, ಇವ್ ಸುದ್ದಿ ಕೇಳಕ್ ಬಂದಾನಂತೆ, ನಡೀತೀಯನ. ಯಾರ್ರಿ, ಅಣ್ಣ ಭಯಕತ್ತನವನ್ನ ಕೋಪದಲ್ಲಿ, ಕೋಪ ಬಂದ್ರೆ ಹಿಂಗೆ ತಾನೆ ಬೈತೀವಿ. ಹಲ್ಲೆಲೂಯಾ. ಹಂಗೆಲ್ಲ ಬರೋದಿಲ್ಲ ಅಂದ್ರೂ ಹಂಗೆಲ್ಲ ಕೋಪ ಬಂದಿರ್ತಾವ ಅವನಿಗೆ. ವಾಕ್ಯಗಳನ್ನ ಓದುವಾಗ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ನಾವು ಓದಬೇಕು. ಅದಕ್ಕೆ ಹಂಗೆಲ್ಲ ಬೈದವನ್ ಏನ್ ಮಾಡ್ತಿದ್ದಾನೆ, ಕಳಿಸ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದರೆ ಅವ ಎಲ್ಲ ಮಾತುಗೂ ಏನ್ ಮಾಡ್ಲಿಲ್ಲ. ನಾವಾಗಿದ್ರೆ ನಮ್ಮ ಅಣ್ಣನ್ನೇ ಬೈದು ಬಿಟ್ಟು ಅನ್ಬಿಡುವಪ್ಪ, ಹೇಳಿ ಬಂದವನೇ ನಮ್ಮ ಅಣ್ಣ. ಆಮೇಲೆ 4 ಮಂದಿಗೂ ಹೇಳ್ತಿದ್ವಿ, ನಮಗೆ ನಮ್ಮ ಅಣ್ಣ ಸರಿ ಇಲ್ರಿ, ಇದೆಲ್ಲ ನನ್ನ ಅಣ್ಣನೇ ಅಲ್ರಿ, ಎಷ್ಟು ಬೈತಾನ ಗೊತ್ತನ್ರಿ, ಒಂದಕ್ಕೂ ಕಾಳಜಿ ಮಾಡಂಗಿಲ್ರಿ, ಮಾತಾಡ್ತಿದೀವ ಇಲ್ಲ. ಆದ್ರೆ ಅವನು ಯಾವುದನ್ನು ತಲೆ ಕೆಡಿಸ್ಕೊ. ಹಲ್ಲೆಲೂಯಾ. ಸೀದಾ ಯುದ್ಧರಂಗಕ್ಕೆ ಹೋಗ್ತಾ ಇದ್ದಾನೆ, ಕಲ್ಲುಗಳನ್ನು ಆರಿಸ್ತಾನೆ, ಯುದ್ಧರಂಗದಲ್ಲಿ ಹೋಗಿ ನಿಂತಿದ್ದಾನೆ. ಗೋಲಿಯಾತನ ಏನ್ ಮಾಡ್ತಿದ್ದಾನೆ, ಮಾತಾಡ್ತಾವ. ನೀನಾದರೂ ಈಟಿ ಕತ್ತಿ ಬರ್ಜಿಗಳನ್ನು ಇಟ್ಟುಕೊಂಡು ಏನ್ ಮಾಡಿದೀಯಾ, ನನ್ನ ಬಳಿಗೆ ಬಂದಿದೀಯಾ. ನಾನಾದರೂ ನೀನು ಹೀಯಾಲಿಸುವಂತ ಯೆಹೋವ ದೇವರಾಗಿರುವಂತ ಯೆಹೋವನ ದೇವರ ನಾಮವನ್ನು ಏನ್ ಮಾಡಿದ್ದೀನಿ ನಾನು. ಯಾರು ಏನೇ ನಮ್ಮನ್ನು ತಿರಸ್ಕರಿಸಲಿ, ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಕಲ್ಲು ಆರಿಸ್ಕೊಂಡು ಹೋಗ್ಯಾನ್ರಿ ಅವ, ಎಷ್ಟು ಕಲ್ಲು, ಆಮೇಲೆ ಎಷ್ಟು ಕಲ್ಲನ್ನು ಆರಿಸ್ಕೊಂಡಿದ್ದ ಅವನು. ದಾವೀದ ಎಷ್ಟು ಕಲ್ಲು, ಎಲ್ಲರೂ ಹೇಳಿ, ಎಷ್ಟು ಕಲ್ಲು, 5 ಕಲ್ಲನ್ನು ಆರಿಸಿಕೊಂಡಿದ್ದ. ಒಂದೇ ಒಂದು ಕಲ್ಲನ್ನು ತಗೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಆ ಒಂದು ಕವನದಲ್ಲಿ ಇಡ್ತಾನೆ. ಆ ಕವನವನ್ನು ಏನ್ ಮಾಡ್ತಾನೆ ಅವನು, ತಿರುಗಿಸಿ 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 ಹೊಡಿತಾನೆ. ಆ ಕಲ್ಲು ಸೀದಾ ಹೋಗಿ ಯಾರ ಮೇಲೆ ಬೀಳ್ತಾ ಇದೆ, ಗೋಲಿಯಾತನ ಹಣೆಗೆ ಬೀಳ್ತಾ ಇದೆ. ಅವ ಆಟ ಬೀಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ನಾನು ಮಾತಾಡಿದ್ದು. ಹಲ್ಲೆಲೂಯಾ. ಅವನ ಸಂಗಡ ಯಾರೂ ಇಲ್ಲ. ಅವರ ಅಪ್ಪ ಅವನು ನಂಬಳಿಲ್ಲ, ಅಣ್ಣ ತಮ್ಮದ್ರ ಅವನು ನಂಬಳಿಲ್ಲ, ದೇಶದ ರಾಜನಾಗಿರುವ ಸೌಳನ್ನು ಕೂಡ ಅವನು ಏನ್ ಮಾಡ್ಲಿಲ್ಲ, ನಂಬಳಿಲ್ಲ. ಯಪ್ಪ ನೀನು ಹೋಗ್ತೀಯಾ ಅಂತೇಳಿ ಶೂ ಕೊಟ್ಟು, ಹೆಲ್ಮೆಟ್ ಕೊಟ್ಟು, ಕವಚ ಕೊಟ್ಟು, ಎಲ್ಲ ಕೊಟ್ಟು ಕಳಿಸ್ತಾನೆ. ಅವೆಲ್ಲ ಹಾಕ್ತಾನೆ, ಅವ್ನು ನಡಿಯಕ್ಕೆ ಬರ್ತಾ ಇಲ್ಲ. ಅವನಪ್ಪ ಇದೆಲ್ಲ ನನಗೆ ಬೇಡ ಅಂತಾನೆ. ಇದೆಲ್ಲ ಹಾಕೊಂಡು ಹೋಗ್ಬೇಕು ಯುದ್ಧಕ್ಕೆ ಹೋಗುವಾಗ, ಹಂಗೆ ಹೋಗ್ಬಾರ್ದು ಅಂತಾನೆ ಯಾರ, ರಾಜ. ಆದ್ರೆ ಅವನು ಇದೆಲ್ಲ ಯಾವುದು ಬೇಡ ನನಗೆ, ಆದ್ರೆ ನನ್ನ ಹತ್ರ ಇನ್ನೊಂದಿದೆ. ಏನೇ ಅಲ್ಲೂ ನನ್ನ ಹತ್ರ ಇನ್ನೊಂದಿದೆ, ನನ್ನ ದೇವರ ನಾಮವನ್ನು ಹಿಡಿದುಕೊಂಡು ಹೋಗ್ತೇನೆ. ಹಲ್ಲೆಲೂಯಾ. ಇವತ್ತು ಈ ಲೋಕದ ಒಳಗೆ, ಸಮಾಜದ ಒಳಗೆ ಹೋಗುವಂತ ನಾವುಗಳು ಈ ದೇವರ ವಾಕ್ಯವನ್ನು ಹಿಡಿದುಕೊಂಡು ಹೋಗುವಂತವರಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಏನಂತ ಬಂದಿದೆ, ನಾನು ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ, ನಿಮ್ಮ ಬಳಿಯಲ್ಲಿ ಇರುತ್ತೇನೆ. ಈ ವಾಕ್ಯವನ್ನು ಗಟ್ಟಿಯಾಗಿ ನಾವೇನ್ ಮಾಡ್ಬೇಕು, ಹಿಡಿದುಕೊಂಡು ಹೋಗ್ಬೇಕು. ಎಂತ ದೊಡ್ಡ ಗೋಲಿಯಾತಂತರ ಶತ್ರು ಬಂದ್ರು ದೇವರು ನಮಗೆ ಅಡ್ಡ ಬೀಳಿಸುವಂತ ದೇವರಾಗಿದ್ದಾನೆ. ದೇವರಾದ್ರೂ ನಮ್ಮನ್ನ ಏನ್ ಮಾಡೋದಿಲ್ರಿ, ಅನಾಥರನಾಗಿ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡಿಕೊಳ್ಳೋಣ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನ. ದಾನಿಯೇಲನಿಗೆ ತಿಳಿಯಿತು, ಆಗ ಅವನು ತನ್ನ ಮನೆಗೆ ಹೋಗಿ ಅವನ ಕೋಣೆಯಲ್ಲಿ ಏನು, ಕಿಡಿಕೆಗಳ ಕಡೆಯೇ ಯೆರೂಸಲೇಮಿಗೆ ಎದುರಾಗಿ ತೆರೆಯಲ್ಪಟ್ಟಿದ್ದರಿಂದ ಅವನು ಪ್ರತಿದಿನವೂ ಮಾಡುತ್ತಿದ್ದ ಪ್ರಕಾರವೇ ದಿನಕ್ಕೆ 3 ಸಾರಿ ಮೊಣಕಾಲೂರಿ
ತನ್ನ ದೇವ ಸಮ್ಮುಖದಲ್ಲಿ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದನು. ದಿನಕ್ಕೆ 3 ಆವರ್ತಿ ಯಥಾ ಪ್ರಕಾರ ಅವನ್ ಮಾಡಿದಂತೆ ಅವನೇನ್ ಮಾಡಿದ್ದಂತೆ, ಕೈಗಳನ್ನು ಎತ್ತಿಕೊಂಡು ಅವನೇನ್ ಮಾಡ್ತಾ ಇದ್ದನು, ಪ್ರಾರ್ಥನೆ ಮಾಡ್ತಾ ಇದ್ದನು. ಆಮೆನ್, ಹಲ್ಲೆಲೂಯಾ. ಒಂದು ಆಜ್ಞೆ ಬಂದಿದೆ. ಏನದು? ರಾಜನನ್ನು ಬಿಟ್ಟು ಯಾರಿಗೂ ಏನ್ ಮಾಡೋಂಗಿಲ್ಲ, ಗೌರವ ಕೊಡೋಂಗಿಲ್ಲ, ನಿಮ್ಮ ದಿನನಿತ್ಯ ಕೆಲಸವನ್ನು ಮಾಡೋಂಗಿಲ್ಲ, ನಿಮ್ಮ ದಿನನಿತ್ಯ ಪದ್ಧತಿಗಳನ್ನು ಮಾಡೋಂಗಿಲ್ಲ, ನಿಮ್ಮ ದಿನನಿತ್ಯ ಪೂಜೆ ಪುನಸ್ಕಾರಗಳು ನೀವು ಮಾಡೋಂಗಿಲ್ಲ ಅಂತ ಆಜ್ಞೆ ಬಂದಿದೆ. ಆದರೆ ಅವನೇನ್ ಮಾಡ್ಲಿಲ್ರಿ, ಅದು ಯಾವುದನ್ನು ಕೇಳದೆ ದಿನಕ್ಕೆ 3 ಆವರ್ತಿ ಕೈಗಳನ್ನ ಎತ್ತಿಕೊಂಡು ಅವನೇನ್ ಮಾಡ್ತಾ ಇದ್ದನಂತೆ, ಪ್ರಾರ್ಥನೆ ಮಾಡ್ತಾ ಇದ್ದನು. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದನು? ಪ್ರಾರ್ಥನೆ ಮಾಡ್ತಾ ಇದ್ದ. ಇವತ್ತು ಪ್ರಾರ್ಥನೆ ಮಾಡಿದವನು ಕಂಡ್ರೆ ಆಗೋದಿಲ್ಲ. ಆಮೆನ್. ಕರೆಕ್ಟ್. ಪ್ರಾರ್ಥನೆ ಮಾಡೋರು ಕಂಡ್ರೆ ಆಗೋದಿಲ್ಲ. ಈಗ ಡ್ಯಾನಿಯಲ್ನ ಕಂಡ್ರು ಅಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಹೋಗಿ ಫಿಟ್ಟಿಂಗ್ ಇಟ್ರು. ನೋಡ್ರಿ, ನೀವೇನ್ ಹೇಳಿರಿ ಅವ್ರೇನ್ ಮಾಡಕತ್ತ, ಮಾಡಬೇಡ ಅಂತ ಮುದ್ದೆ ಏನ್ ಮಾಡ್ತಿದಾರೆ ಅವರು, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರೆಸ್ರಿ ಅವ್ರನ್ನ, ನಿಲ್ಲಿಸ್ರಿ ಅವ್ರನ್ನ. ಆಮೇಲೆ ಡ್ಯಾನಿಯಲ್ಗೆ ಅದನ್ನೇ ಮಾಡಿದ್ರು. ಹಲ್ಲೆಲೂಯಾ. ಅವನು ಎಳ್ಕೊಂಡು ಬಂದು ಎಲ್ಲಿ ನಿಲ್ಲಿಸಿದ್ರು? ಸಮಾಜದ ಬಳಿಯಲ್ಲಿ ನಿಲ್ಲಿಸಿದರು. ಆಮೆನ್, ಹಲ್ಲೆಲೂಯಾ. ಸೊ ಬಂದು ನಿಲ್ಲಿಸಿದ್ರು ಒಂದೇ ಮಾತು, ಇಲ್ಲಪ್ಪ ನಾನಾದ್ರೂ ನನ್ನ ದೇವರನ್ನೇ ನಾನು ಆರಾಧನೆ ಮಾಡ್ತೀನಿ. ಹಲ್ಲೆಲೂಯಾ. ಲೇ, ನಾವು ಹೇಳಿದನ್ನ ಕೇಳಿಲ್ಲ ಅಂದ್ರೆ ಎಲ್ಲಿ ಹೋಗಿ ಬೀಳ್ತಿ? ಸಿಂಹದ ಗವಿಯಲ್ಲಿ ಬೀಳ್ತಿ ನೋಡು ಅಂತೇಳಿ. ಹಲ್ಲೆಲೂಯಾ. ಆದ್ರೂ ಕೂಡ ಅವನೇನ್ ಮಾಡ್ಲಿಲ್ಲ. ನೀವೇನೇ ಮಾಡಿದ್ರು ನಾನಂತರ ಪ್ರಾರ್ಥನೆ ನಡೆಸೋಂಗಿಲ್ಲ. ಹಲ್ಲೆಲೂಯಾ. ನನ್ನ ದೇವರು ನನ್ನನ್ನ ಅನಾಥನಾಗಿ ಬಿಡೋದಿಲ್ಲ ಅಂತ ವೈರಾಗ್ಯದಲ್ಲಿ ಅವನೇನ್ ಮಾಡಿದ, ನಿಂತಿದ. ಹಲ್ಲೆಲೂಯಾ. ಆದ್ರೆ ಇವ್ ಮಾತು ಕೇಳಂಗಿಲ್ಲ. ಒಬ್ಬನ ಹಾಕಿದ್ರೆ ಇನ್ನೊಬ್ಬ ಸರಿ ಆಗ್ತಾನೆ ತಗೊಂಡೋಗಿ ಏನ್ ಮಾಡಿದ್ರು, ಹಾಕಿದ್ರು. ಹಲ್ಲೆಲೂಯಾ. ವಾಕ್ಯ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನೋಡ್ರಿ 21ನೇ ವಚನ. ದಾನಿಯೇಲನು ರಾಜನಿಗೆ ಅರಸೆ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತರನ್ನು ಕಳೆಗರಿಸಿ ಸಿಂಹದ ಬಾಯಿಗಳನ್ನ ಏನ್ ಮಾಡಿದನ್ರಿ, ಏನ್ ಮಾಡ್ಯಾನ್ರಿ? ಕೇಳಿಸ್ತಾ ಇದ್ದೀರಾ? ಇಲ್ಲಿ ಕೇಳಿಸ್ತಾ ಇದೆಯಾ ಮೊತ್ತಮ್ಮ? ಆಮೆನ್, ಹಲ್ಲೆಲೂಯಾ. ಏನ್ ಮಾಡ್ಯಾನಂತ ದೇವರು? ಸಿಂಹದ ಬಾಯಿಗಳನ್ನ ದೇವರು ಏನ್ ಮಾಡಿದಾನೆ? ಕಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸಿಂಹಗಳ ಬಾಯಿಗಳನ್ನ ದೇವರು ಏನ್ ಮಾಡಿದಾನಂತ್ರಿ? ಕಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟಲ್ಲಿ ಸಿಂಹಗಳು ಮಧ್ಯದಲ್ಲಿ ಯಾರನ್ನ ಹಾಕ್ತಾ ಇದ್ದಾರೆ? ಡ್ಯಾನಿಯಲ್ನ ಹಾಕಿದ್ದಾರೆ. ಅದನ್ನ ನೋಡ್ರಿ, ಅವನ ಪ್ರಾರ್ಥನೆ ಸಿಂಹಗಳ ಬಾಯಿಗಳನ್ನ ಏನ್ ಮಾಡಿದಂತೆ? ಕಟ್ಟಿದೆ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಓ ರಾಜನೇ, ನೀ ಚಿರಂಜೀವಿಯಾಗಿರೋ, ನಾನು ಸಿಂಹದ ಬಾಯಿಗೆ ಹೋಗ್ಲಿಲ್ಲ, ನನ್ನ ದೇವರನ್ನ ಅನಾಥನಾಗಿ ಬಿಡಲಿಲ್ಲ, ಆತನು ನನ್ನ ಬಳಿಗೆ ಬಂದಿದ್ದಾನೆ, ಆತನೇ ಈ ಸಿಂಹಗಳ ಬಾಯಿಗಳನ್ನು ಏನ್ ಮಾಡಿದಾನ್ರಿ? ಕಟ್ಟಿ ಹಾಕಿದ್ದಾನೆ. ಏಮೇ ಅಲ್ಲೂ ಎಂತ ದೊಡ್ಡ ಕೆಟ್ಟ ಪರಿಸ್ಥಿತಿಯಲ್ಲಿ ಹೋಗಿ ನಾವು ಬಿಂದ್ರು ನಾವ್ ಏನ್ ಮಾಡಬಾರದು? ಭಯಪಡಬಾರದು. ಪ್ರಾರ್ಥನೆ ಮಾಡ್ರಿ. ಭಯಪಡೋದನ್ನ ಬಿಟ್ಟು ಏನ್ ಮಾಡ್ರಿ? ನೀವು ಪ್ರಾರ್ಥನೆ ಮಾಡ್ರಿ. ಆ ಪರಿಸ್ಥಿತಿಗಳ ದೇವರು ಕಟ್ಟುವಂತವನಾಗಿದ್ದಾನೆ. ದೇವರು ಅನಾಥನಾಗಿ ನಮ್ಮನ್ನು ಬಿಡುವುದಿಲ್ಲ. ನಮ್ಮ ಬಳಿಯಲ್ಲಿ ದೇವರು ಬರುವಂತವನಾಗಿದ್ದಾನೆ. ಎಷ್ಟು ನೋಡ್ರಿ ವಾಕ್ಯ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಬಿಳಿಸಿದ್ದು ದೇವರೇ, ಕಟ್ಟಿದ್ದು ದೇವರೇ. ಹಲ್ಲೆಲೂಯಾ. ಬಿಳಿಸಿದ್ದು ಯಾರ? ದೇವರೇ. ಅಲ್ಲಿ ಬಾಯಿಗಳನ್ನು ಕಟ್ಟಿದ್ದು ಯಾರ? ದೇವರೇ. ಅದಕ್ಕೆ ಧೈರ್ಯವಾಗಿ ನನ್ನ ದೇವರು ಸಿಂಹಗಳ ಬಾಯಿಗಳನ್ನ ಕಟ್ಟಿದ್ದಾನೆ ಅಂತಾನೆ. ಹಲ್ಲೆಲೂಯಾ. ಇವತ್ತು ಪರಿಸ್ಥಿತಿಗಳು ಬರುವಾಗ ನಾವು ಕೂಡ ಈ ವಾಕ್ಯಗಳನ್ನು ಹೇಳಿ ಏನ್ ಮಾಡ್ಬೇಕು? ಜಯಿಸಬೇಕು. ನನ್ನ ದೇವರು ನನ್ನ ವಿರೋಧವಾಗಿರುವಂತ ಕಾರ್ಯಗಳನ್ನು ಏನ್ ಮಾಡ್ತಾನೆ? ಕಟ್ಟುತ್ತಾನೆ. ಹಲ್ಲೆಲೂಯಾ. ಸೊ ಆಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡಿಕೊಳ್ಳೋಣ. ಮಾರ್ಕ್ 5ನೇ ಅಧ್ಯಾಯ, ಮಾರ್ಕ್ 5ನೇ ಅಧ್ಯಾಯ 40ನೇ ವಚನ, 36ನೇ ವಚನವನ್ನು ಓದಿಕೊಳ್ಳಿ. 36. ಹಾಗೆ ಹೇಳಿದನು. ಏನು ಹೇಳಿದನು? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಏನ್ ಮಾಡಬೇಡ? ಏನ್ ಮಾಡಬೇಡ? ಸ್ವಲ್ಪ ಹಿಂದಿದ್ದವ್ರು ಹೇಳಿ, ಏನ್ ಮಾಡಬೇಡ? ಹೊರಗಿದ್ದವ್ರು ಹೇಳಿ, ಅಂಜಬೇಡ. ಸ್ವಲ್ಪ ಅಲ್ಲಿ ಹೊರಗೆ ಬಿಸಿಲಾಗ ನಿದ್ದೆಯಲ್ಲಿ ಎಚ್ಚರವಾಗಿಲ್ಲದೆ ದಯವಿಟ್ಟು ವಾಕ್ಯಗಳನ್ನ ಗಾಳಿಯಲ್ಲಿ ಬಿಟ್ಟು ಬಿಡಬೇಡ್ರಿ. ಆಮೇಲೆ ಸ್ವಲ್ಪ ಏನ್ ಮಾಡ್ರಿ, ಯಾಕಂದ್ರೆ ಪಾಪ ದೂರ ಪ್ರಯಾಣ ಮಾಡಿ ಮದುವೆಯಲ್ಲೇ ಮಾಡಿ ಮುಗಿಸಿ ಬಂದ್ರಲ್ಲ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿರ್ತೀರಿ, ನಿದ್ದೆಗಳು ಬರ್ತಾ ಇರ್ತಾವ. ಆಮೇಲೆ ಹಲ್ಲೆಲೂಯಾ. ಆದ್ರೆ ವಾಕ್ಯವನ್ನು ಏನ್ ಮಾಡಬಾರ್ದು ನಾವು?
ಬಿಟ್ಟು ಬಿಡಬಾರದು. ವಾಕ್ಯ ಏನು ಹೇಳಿದೆ? ಅಂಜಬೇಡ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಏನ್ ಮಾಡಬೇಡ? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಆಮೆನ್. ದೇವರ ವಾಕ್ಯ ಕೇಳಿಸ್ತಾ ಇದ್ದೀರಾ? ಕೇಳ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಯಾಯೀರ ತನ್ನ ಮಗಳು ರೋಗದಲ್ಲಿ ಬಿದ್ದಿದ್ದಾಳೆ, ದೇವರ ಹತ್ರ ಬೇಡಕ್ಕೆ ಬಂದಿದ್ದಾನೆ. ದೇವರ ಸಮ್ಮುಖದಲ್ಲಿ ಬರುವಾಗಲೇ ಅವನು ಒಬ್ಬ ಮಂದಿರದ ಅಧಿಕಾರಿ ಬಂದು ಏನ್ ಮಾಡ್ತಿದ್ದಾನೆ? ಮಾತಾಡ್ತಾನೆ, ನಿನ್ನ ಮಗಳು ಏನಾಗ್ಯಲ್ರಿ? ಸತ್ತೋಗ್ಯಾಲ್ರ. ಆಮೇಲೆ ಈ ಸುದ್ದಿನ ಕೇಳಿದ ಕೂಡಲೇ ಮನುಷ್ಯನ ಏನಾಗ್ತಾ ಇದ್ದಾನೆ? ಎದೆ ಹೊಡ್ಕೊಂಡ್ ಬಿಡ್ತಾನೆ. ಆಮೇಲೆ ಶಾಕ್. ಆಗ ದೇವರ ಪರಿಸ್ಥಿತಿ ನೋಡಿ ಒಂದು ಮಾತು ಹೇಳ್ತಾವ, ನಾನು ಅಂಜಬೇಡ, ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ನೀ ದೇವರ ಸಮೂಹಕ್ಕೆ ಬರುವಾಗ ಯಾವ ನಂಬಿಕೆಯಲ್ಲಿ ಬಂದಿದ್ದಿ, ಆ ನಂಬಿಕೆ ಹಂಗೆ ಇರಲಿ. ಸೈತಾನ ಹೆಂಗ್ ಬೇಕಂದ್ರೆ ಮನೆ ಕೆಡಿಸ್ತಾನೆ. ಇಲ್ಲಿ ಒಳಗೆ ಬಂದು ಕೂಡ ಕಿವಿಯಲ್ಲಿ ಕೇಳಬೇಡ ಅಂತ ಎದುರಿಸ್ತಾನೆ. ಆಮೇಲೆ ಅಲ್ಲೂ ಯಾವ್ದಾರು ಏನ್ ಮಾಡ್ಬೇಡ, ನೀನು ಅಂಜಬೇಡ, ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ಬರುವಾಗ ನಂಬಿಕೆಯಲ್ಲಿ ಬಂದಿದೆಯಲ್ಲ, ದೇವರು ಬಿಡುಗಡೆ ಮಾಡ್ತಾನೆ, ಸ್ವಸ್ಥತೆ ಮಾಡ್ತಾನೆ, ನನ್ನ ಜೀವಿತದಲ್ಲಿ ಆತನ ಕಾರ್ಯಗಳನ್ನು ಮಾಡ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ ಅಂತ ನಂಬಿ ಬಂದಿದೆಯಲ್ಲ, ಆ ನಂಬಿಕೆ ಹಾಗೆ ಇರಲಿ. ಹಲ್ಲೆಲೂಯಾ. ನಂಬಿಕೆ ಹಾಗೇ ಇರಲಿ ಅಂತ ಹೇಳಿ ದೇವರು ಅವನ್ನ ಧೈರ್ಯ ಪಡಿಸ್ತಾರೆ. ನೋಡ್ರಿ, ಎಲ್ಲರೂ ನಂಬಿಕೆ ಕಳ್ಕೊಂಡು ಹೋಯ್ತು, ಎಲ್ಲ ಮುಗಿದೋಯ್ತು ಅಂದ್ರು. ಆದರೆ ದೇವರು ಒಂದು ಮಾತು ಬರ್ತಾ ಇದ್ದಾರೆ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಅದಕ್ಕೆ 40ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಏನ್ ಮಾಡಿದ್ರಂತೆ? ಅವಳು ಏನ್ ಮಾಡ್ತಾ ಇದ್ದಾಳೆ? ನಿದ್ರೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ಏನಂದ್ರು? ಏನ್ ಮಾಡಿದ್ರಿ? ಹಾಸ್ಯ ಮಾಡಿದ್ರು, ಹೀಯಾಳಿಸಿದ್ರು, ಕಿಂಡಲ್ ಮಾಡಿದ್ರು, ಕೇಳಿ ಮಾಡಿದ್ರು. ಕರೆಕ್ಟಾ? ಏಸು ಅವ್ರ ಮನೆಗೆ ಬಂದಿದಾರ್ರಿ, ಆ ಮಗುವನ್ನಲ್ಲಿ ಹಾಕಿಟ್ಟಾರ್ರಿ. ಏಸು ಹೇಳಿದಾನೆ, ಈ ಮಗು ನಿದ್ರೆ ಮಾಡ್ತಾ ಇದ್ದಾಳೆ ಅಂತೇಳಿ. ಆದ್ರೆ ಅವರೆಲ್ಲರೂ ನಗ್ತಾ ಇದ್ದಾರೆ. ಎಲ್ಲಿಂದ ಹುಚ್ಚನ ಕರ್ಕೊಂಡು ಬಂದ್ರಪ್ಪ? ಯಾರಿಗೆ? ಏಸು. ಅಲ್ಲ, ಹೋಗೈತಿ, ಡಾಕ್ಟ್ರೇ ಬಂದು ಏನ್ ಮಾಡ್ಬಿಟ್ಟಾರ? ಸರ್ಟಿಫಿಕೇಟೇ ಕೊಟ್ಟು ಹೋಗ್ಬಿಟ್ಟಾರ, ಮುಗಿದ್ ಬಿಟ್ಟೈತಿ ಅಂತ ಹೇಳಿ. ಈ ಮನುಷ್ಯ ಬಂದು ಮಕ್ಕಳುಂಡಲ್ಲ ಅಂತ ಹೇಳಾಕತ್ತ. ಎಲ್ಲಿ ಬಂದ ಆಮೇಲೆ ಹಲ್ಲೆಲೂಯಾ ಅಂತ ಎಲ್ಲರೂ ಒಂಥರ ನಗ್ತಾ ಇದ್ದಾರೆ. ಕೂಡಲೇ ಯೇಸು ಏನ್ ಮಾಡಿದ? ನಂಬಿಕೆ ಇಲ್ಲದ ನಗುವಂತವರನ್ನ ಎಲ್ಲರನ್ನು ದೇವರು ಎಲ್ಲಿ ಕಳಿಸಿದ? ನಂಬಿಕೆ ಇಲ್ಲದವ್ರನ್ನ ದೇವ್ರು ಏನ್ ಮಾಡ್ತಾನ್ರಿ? ಹೊರಗೆ ಹಾಕ್ತಾನೆ. ನೀವು ಚಿಂತೆ ಮಾಡಬೇಡ. ನಿನ್ನ ಒಳಗೆ ನಂಬಿಕೆ ಇದೆಯಾ? ಅದು ಹಂಗೆ ಇರಲಿ. ನಿನ್ನ ಒಳಗೆ ನಂಬಿಕೆ ಇದ್ರೆ ಅದು ಹಾಗೆ ಇರಲಿ. ಉಳಿಕಿದವ್ರು ಎಲ್ಲರನ್ನ ದೇವರು ಹೊರಗೆ ಹಾಕ್ತಾನೆ, ನಿನ್ನನ್ನು ಉನ್ನತಿಗೊಳಿಸುತ್ತಾನೆ. ಎಲ್ಲರೂ ಹೊರಗಳಿಸಿ, ನಂಬಿಕೆ ಇದ್ದವ್ರು ಮಾತ್ರ ಒಳಗೆ ಇಟ್ಕೊಂಡು ಕದನೇ ಆಗ್ಬಿಟ್ಟ. ನೀನ್ ನೋಡೋದೇ ಬೇಕಾಗಿಲ್ಲ. ಆಮೇಲೆ ಹಲ್ಲೆಲೂಯಾ. ನಿನಗೆ ಅದ್ಭುತನೇ ಬೇಕಾಗಿಲ್ಲ. ಹಲ್ಲೆಲೂಯಾ. ನಿನ್ನ ಕಣ್ಣು ಕಾಣೋದು ಬೇಡ ಅಂತ ಹೇಳಿ ಎಲ್ಲರನ್ನು ಹೊರಗೆ ಹಾಕಿ ಕದ ಹಾಕಿಕೊಂಡು ದೇವರೊಂದು ಮಾತು ಹೇಳ್ತಾನೆ, ತಬಿತಲೇ ಎದ್ದೇಳು. ಆಮೇಲೆ ಏನದು? ಅಮ್ಮನಿ. ಆಮೇಲೆ ಹಲ್ಲೆಲೂಯಾ, ಅಮ್ಮನಿ. ಹಲ್ಲೆಲೂಯಾ, ಎದ್ದೇಳು. ಹಲ್ಲೆಲೂಯಾ. ಅದಕ್ಕೆ ಹೆಬ್ರಿ ಭಾಷೆಯಲ್ಲಿ ಏನಂತ ಅರ್ಥ? ತಲಿತಾಕೊಮಿ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ದೇವ್ರು ಮಾತಾಡ್ತಾರೆ. ಆ ಮಾತನ್ನು ಕೇಳಿದ ಕೂಡಲೇ ಆ ಹುಡುಗಿ ಏನಾದ್ಲು? ಹಲ್ಲೆಲೂಯಾ. ಇವತ್ತು ನನ್ನ ಪರಿಸ್ಥಿತಿ ಎಂಥ ಕೆಟ್ಟದಾಗಿರಲಿ, ಹೆಂಗ್ ಬಿದ್ದೋಗಿರ್ಲಿ, ಆದರೆ ದೇವರು ನನ್ನ ಸಂಗಡ ಇದ್ರೆ ದೇವರು ನನ್ನ ಅನಾಥನಾಗಿ ಬಿಡೋದಿಲ್ಲ. ಹಲ್ಲೆಲೂಯಾ. ಸತ್ವದ ಸ್ಥಿತಿಯಿಂದ ದೇವರು ಮತ್ತೆ ಪುನಃ ಏನ್ ಮಾಡ್ತಾನೆ? ನನ್ನನ್ನು ಎಬ್ಬಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲಿ 25ನೇ ವಚನ ಓದ್ರಿ. 25. 12 ವರ್ಷದಿಂದ ರೋಗ ಬಿದ್ದ ಒಂದು ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರುಗಳಿಂದ ಬಹು ಕಷ್ಟವನ್ನು ಅನುಭವಿಸಿ ಇದ್ದಿದ್ದೆಲ್ಲ ಕಳ್ಕೊಂಡು ರೋಗವು ಹೆಚ್ಚುತ್ತಾ ಬಂದಿತ್ತು. ಮತ್ತೇನು ಪ್ರಯೋಜನ ಆಗ್ಲಿಲ್ಲ. ಇದು ಗೊತ್ತಲ್ಲ ನಮಗೆ. ಈ ಅಧ್ಯಾಯ ಅನೇಕ ಸಾರಿ ನಾವೇನ್ ಮಾಡಿರ್ತೇವೆ? ಕೇಳಿಸ್ಕೊಂಡಿರ್ತೀವಿ. 12 ವರ್ಷ, ಒಂದಿಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟು ವರ್ಷ? 12 ವರ್ಷದಿಂದ ರೋಗದಲ್ಲಿ ಬಿದ್ದಂತ ಆ ಸ್ತ್ರೀ ವೈದ್ಯರ ಹತ್ರ ಹೋಗಿ ಇಷ್ಟೋ ಖರ್ಚು ಮಾಡಿ ಎಲ್ಲ ಕಳ್ಕೊಂಡ್ಲಂತ. ವಾಕ್ಯ ಹೆಂಗೆ ಇದೆ ಅಲ್ಲ? ತುಂಬಾ ಚೆನ್ನಾಗಿ ಬರೆಯಲ್ಪಟ್ಟಿದೆ. ವೈದ್ಯರುಗಳ ಹತ್ರ ಎಲ್ಲ ಹೋಗಿ ಇದ್ದಿದ್ದೆಲ್ಲ ಖರ್ಚು ಮಾಡಿ ಎಲ್ಲ ಕಳ್ಕೊಂಡು ಏನು ಪ್ರಯೋಜನ ಅಲ್ಲ. ಒಂಚೂರು ಏನಾಗ್ಲಿಲ್ರಿ, ಆರಾಮೇ ಆಗಿಲ್ಲ. ಮತ್ತಷ್ಟು ಹೆಚ್ಚಾಗಿತ್ತು ಹೊರತು ಏನಾಗ್ಲಿಲ್ಲ, ಅದು ಕಡಿಮೆ ಆಗ್ಲೇ ಇಲ್ಲ. ಇವತ್ತು ಅನೇಕರ ಪರಿಸ್ಥಿತಿ ಹಂಗೆ. ಈ ಡಾಕ್ಟರ್ ಸರಿ ಇಲ್ಲ ಅಂತ ಆ ಡಾಕ್ಟರ್, ಆ ಡಾಕ್ಟರ್ ಸರಿ ಇಲ್ಲ ಅಂತ ಆ ಡಾಕ್ಟರ್, ಆ ಡಾಕ್ಟರ್ ಸರಿ ಇಲ್ಲ ಅಂತ ಆ ಡಾಕ್ಟರ್. ಡಾಕ್ಟರ್ಗಳು ಏನ್ ಮಾಡ್ತಾನೆ ಇರ್ತಾರೆ? ಚೇಂಜ್ ಮಾಡ್ತಾನೇ ಇರ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ಉಂಟು ಮಾಡಿ ದೇವರ ಹತ್ರ ನಾವೇನ್ ಮಾಡೋದೇ ಇಲ್ಲ, ಕೇಳೋದೇ ಇಲ್ಲ.
ಅಲ್ಲೆಲೂಯ್ಯ. ಫಸ್ಟ್ ಇಲ್ಲಿ ಕೇಳ್ರಿ, ಆಮೇಲೆ ಅಲ್ಲಿ ಹೋಗ್ರಿ ಅಂತ. ಆಮೇಲೆ ನಾವು ಮೊರೆ ಇಡೋದು ಫಸ್ಟ್ ಯಾರಿಗೆ? ದೇವರಿಗೆ. ಆ ನಂತರ ಹೋಗುವಾಗ ನೀವು ಮೊದಲ ವೈದ್ಯನ ಹತ್ರನೇ ದೇವರನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲೆಲೂಯ್ಯ. ಅರ್ಥ ಆಯ್ತಲ್ಲ? ಫಸ್ಟ್ ನಾವು ಇಲ್ಲಿ ಮೊರೆ ಇಟ್ಕೊಂಡು ಏನ್ ಮಾಡ್ಬೇಕು? ನಾವು ಹೋಗ್ಬೇಕು. ಆಗ ದೇವರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನೆ? ಬದಲಾವಣೆಯನ್ನು ಕೊಡುವಂತ ದೇವರಾಗಿ. ವಾಕ್ಯದಲ್ಲಿ ಆದ್ರೆ ಅವಳಿಗೊಂದು ನಂಬಿಕೆ ಬಂತು, ಯೇಸುವಿನ ಬಟ್ಟೆಯನ್ನು ತುದಿನಾಗಿ ನಾನು ಏನ್ ಮಾಡ್ತೇನೆ? ಮುಟ್ಟಬೇಕು ಅಂತ ಹೇಳಿ ಬಂದಿದ್ಲು. ಬಂದ ತಕ್ಷಣ ಮುಟ್ಟಿದ್ಲು. ಮುಟ್ಟಿದ ತಕ್ಷಣ ಏನಾಯ್ತು? ಆಯ್ತಾ ಇಲ್ವಾ? ಆಯ್ತಾ ಇಲ್ವಾ? ಅದಕ್ಕೆ ದೇವರು ಒಂದು ಮಾತು ಹೇಳಿದಾನೆ. ಏನದು? ವಾಕ್ಯ 34 ಓದ್ರಿ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನ ಏನ್ ಮಾಡಿದೆ? ಸ್ವಸ್ಥ ಮಾಡಿದೆ. ಅರ್ಥ ಆಯ್ತಾ? ಯಾಯಿರನಿಗೆ ಹೇಳಿದ್ನಲ್ಲ, ನಂಬಿಕೆ ಹಂಗೆ ಇರಲಿ, ಯಾವ ಏನ್ ಬಂದು ಕೆಡಿಸ್ತಾನ. ಅರ್ಥ ಆಯ್ತಲ್ರಿ? ಈ ಲೋಕದಲ್ಲಿ ಏನ್ ಮಾಡ್ತಾರೆ? ನಂಬಿಕೆನ ಕೆಡಿಸುವಂತವ್ರು 1000 ಮಂದಿ, ತುಂಬಿಸೋರು ಯಾರು ಇಲ್ಲ. ಆಮೇನ್. ತುಂಬಿಸ್ಬೇಕಾ? ದೇವರ ವಾಕ್ಯ ಮಾತ್ರ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಸೊ ಅದಕ್ಕೆ ಆ ವಾಕ್ಯದಲ್ಲಿ ನಿನ್ನ ನಂಬಿಕೆಯೇ ನಿನ್ನ ಏನ್ ಮಾಡಿದೆ? ಸ್ವಸ್ಥ ಮಾಡಿದೆ. ಅಲ್ಲೆಲೂಯ್ಯ, ಅಲ್ಲೂ ಇವತ್ತು ನಾವು ದೇವರನ್ನು ನಂಬಿ ಬರೋದಾದ್ರೆ ದೇವರು ಹೇಳಿದಾನೆ, ವೈದ್ಯರನ್ನು ನನ್ನ ಕೈ ಬಿಡಬಹುದು, ನಿನ್ನ ಆಸ್ತಿ ಎಲ್ಲ ನಿನ್ನ ಬಿಟ್ಟು ಹೋಗ್ಬೋದು, ಎಲ್ಲರೂ ನಿನ್ನ ದೂರ ಮಾಡಿರಬಹುದು, ಆದರೆ ದೇವರ ವಾಕ್ಯವು ಬಂದಿದೆ, ನಾನು ಮಾತ್ರ ನಿನ್ನನ್ನು ಅನಾಥನಾಗಿ ಬಿಡುವುದೇ ಇಲ್ಲ. ನಿನ್ನ ಬಳಿಗೆ ನಾನು ಬರ್ತೀನಿ. ಎಂತ ಕೆಟ್ಟ ಪರಿಸ್ಥಿತಿ ಇದ್ರು ನಾನು ಅದನ್ನ ಏನ್ ಮಾಡ್ತೀನಿ? ಬದಲಾಯಿಸುವಂತ ದೇವರಾಗಿದ್ದೀನಿ. ಅಲ್ಲೆಲೂಯ್ಯ. ದೇವರು ಬದಲಾಯಿಸುವಂತ ದೇವರು. ಅಲ್ಲೆಲೂಯ್ಯ. ಕೊನೆಯದಾಗಿ ಇನ್ನೊಂದು ವ್ಯಕ್ತಿಯನ್ನು ನಾವು ನೋಡಿ ಮುಗಿಸೋಣ, ಮತ್ತೆ ಮುಂದೆ ಸೇವೆಗೆ ನಾನು ಹೋಗ್ಬೇಕು. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 3ನೇ ವಚನದಿಂದ ವಾಕ್ಯಗಳನ್ನು ಓದಿ. ಪೌಲನು ಕಟ್ಟಿಗೆ ಹೊರೆಯನ್ನು ಕೂಡಿಸಿ ಬೆಂಕಿ ಮೇಲೆ ಹಾಕಿದಾಗ ಆ ಕಾವಿನ ದೆಸೆಯಿಂದ ಒಂದು ವಿಷ ಸರ್ಪ ಹೊರಗೆ ಬಂತು. ವಿಷ ಸರ್ಪವು ಹೊರಗೆ ಬಂತು. ಅವನ ಕೈಯನ್ನು ಬಿಗಿಯಾಗಿ ಸುತ್ತಿಕೊಂಡಿತ್ತು. ಅವನ ಕೈಯನ್ನು ಬಿಗಿಯಾಗಿ ಸುತ್ತಿಕೊಂಡಿತ್ತು. ಆ ವಿಷ ಜಂತು ಅವನ ಕೈಯಿಂದ ಒದ್ದಾಡುವುದನ್ನು ಆ ನಾಗರಿಕರು ನೋಡಿ ಈ ಮನುಷ್ಯನು ಸಮುದ್ರದಿಂದ ತಪ್ಪಿಸಿಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಾನಪ್ಪ. ಆದರೆ ಪ್ರತೀಕಾರವು ಇವನನ್ನ ಬಿಡೋದೇ ಇಲ್ಲ. ಏಮೇ ಇದು ನಮಗೆ ಗೊತ್ತಿದೆ ಅಲ್ಲ. ಪೌಲನು 14 ದಿನ, ಎಷ್ಟು ದಿನ ರೀ? 14 ದಿನ ಕೂಳಿಲ್ಲದೆ, ನೀರಿಲ್ಲದೆ, ಸಮುದ್ರದಲ್ಲಿ ಒದ್ದಾಡಿಕೊಂಡು, ಪೇಚಾಡಿಕೊಂಡು, ಪ್ರಾಣ ಉಳಿಸ್ಕೊಂಡು, ಪ್ರಾಣವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ದಡ ಬಂದು ಸೇರಿದಾನೆ. ಆಮೆನ್, ಹಲ್ಲೆಲೂಯಾ. ಅಷ್ಟು ದೂರದ ಚಳಿಯಲ್ಲಿ ಪ್ರಾಣ ಗಟ್ಟಿಯಾಗಿ ಹಿಡಿದುಕೊಂಡು ಏನ್ ಮಾಡಿದಾನ್ರಿ? ಬಂದು ಸೇರಾನ. ಆದ್ರೆ ಇಲ್ಲಿ ಬಂದ ತಕ್ಷಣ ಭಯಂಕರ ಚಳಿಗೆ ಏನ್ ಮಾಡ್ತಿದ್ದಾನೆ? ಕಟ್ಟಿಗೆಲ್ಲ ತಗೊಂಡು ಬೆಂಕಿಗೆ ಹಾಕೋಣ ಅಂತ ಹೇಳಿ ಕಟ್ಟಿಗೆಗಳನ್ನು ನಾರಿಸ್ತಾ ಇರುವಾಗ ಆ ಕಟ್ಟಿಗೆ ಒಣ ಕಟ್ಟಿಗೆ, ಬೇಸಿಗೆ ಕಾಲದಲ್ಲಿ ಈಗ ಹಾವುಗಳು ಎಲ್ಲಿ ಬೇಕಂದ್ರೆ ಅಲ್ಲಿ ಬಂದಿರ್ತಾವೆ. ಆಮೇಲೆ ಹುಷಾರಾಗಿರ್ಬೇಕು ಮಕ್ಕಳು ನಾವು. ಆಮೇಲೆ ಹಲ್ಲೆಲೂಯಾ. ಸ್ವಲ್ಪ ಮಕ್ಕಳನ್ನ ಅಲ್ಲಿ ಕಳಿಸೋದನ್ನ ಏನ್ ಮಾಡ್ಬೇಡ್ರಿ, ಬಿಟ್ಬಿಡ್ರಿ. ಯಾಕಂದ್ರೆ ಎಲ್ಲ ಕಸ ಕಟ್ಟಿ ಇದ್ರೆ ಅಲ್ಲಿ ಜಾಸ್ತಿ ಏನಾಗಿರುತ್ತೆ? ಹುಳ ಪುಡಿ ಜಾಸ್ತಿ ಇರ್ತಾವ. ಆಮೇಲೆ ಹಲ್ಲೆಲೂಯಾ. ಸೊ ಹುಷಾರಾಗಿರ್ಬೇಕು. ಅವ್ನ ಕಟ್ಟಿಗೆ ಏನ್ ಮಾಡ್ತಾ ಇದ್ದಾನ್ರಿ? ಆರಿಸ್ತಾ ಇರುವಾಗ ಅಲ್ಲಿಂದ ಒಂದು ವಿಷ ಜಂತು, ಒಂದು ಹಾವು ಏನ್ ಮಾಡ್ಬಿಟ್ಟಿತ್ರಿ? ಬಂದು ಅವ್ನ ಕೈಯನ್ನು ಸುತ್ತಿ ಅವನ್ ಏನ್ ಮಾಡ್ಬಿಟ್ಟಿದೆ? ಕಚ್ಚಿಕೊಂಡಂಗೆ ನೇತಾಡ್ತಾ ಇದೆ. ಆಮೇಲೆ ಅವಾಗ ಅಲ್ಲಿ ಇದ್ದವರೆಲ್ಲರೂ ಒಂದು ಮಾತು ಹೇಳ್ತಾ ಅದನ್ನ ಸರಿದ್ರು. ಅವ್ರಿಗೆ ಹತ್ರ ಇದ್ದವರೆಲ್ಲರೂ ದೂರ ಸರಿದ್ರು. ಅಷ್ಟೆಲ್ಲ ಉಳಿಸ್ಕೊಂಡ್ಬಂದು ಇಲ್ಲಿ ಬಿಡ್ತಾನೆ ನೋಡಿ ಅವ್ನ ಪ್ರಾಣ. ಎಲ್ಲಿ ಹೋದ್ರು ಇವನ್ ವಿಧಿ ಏನ್ ಮಾಡ್ಲಿಲ್ಲ, ಇವನನ್ನ ಬಿಡ್ಲೇ ಇಲ್ಲ. ಅಲ್ಲಿ ತಪ್ಪಿಸಿದ, ಇಲ್ಲಿ ಸಿಕ್ಕೊಂಡ ಅಂತೇಳಿ ಎಲ್ಲರೂ ದೂರ ಸರಿದು 6ನೇ ವಚನದಲ್ಲಿ ನೋಡ್ತಾ ಇದ್ದೀವಿ. ಏನಂತೆ? ಇವನು ಬಾತು ಹೋಗ್ತಾನ, ಇಲ್ಲವೇ ಆಕಸ್ಮಿಕವಾಗಿ ಸತ್ತು ಬೀಳ್ತಾನೋ ಎಂದು ಅವರು ನೋಡಿಕೊಂಡೇ ಇದ್ರಂತೆ. ಆಮೇಲೆ ಈಗ ಅರ್ಥ ಆಗ್ತಾ ಇದೆ ನಾ ಮಾತಾಡೋದು? ಅಲ್ಲಿದ್ದ ಜನ ಏನ್ ಮಾಡಿದ್ರು? ಅಯ್ಯೋ ಪಾಪ, ಇಡ್ರು, ಔಷಧ ಹಾಕ್ರು ಅಂತ ಹೇಳೆಲ್ಲ ಮಾಡ್ಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಏನ್ ಮಾಡಿದ್ರಂತೆ? ದೂರ ಹೆಂಗ್ ಸಾಯ್ತಾನ? ಮುಖ ದಪ್ಪಾಗಿ ಸಾಯ್ತಾನೋ, ನಗರದ ಬಿದ್ದು ಸಾಯ್ತಾನೋ, ಇಲ್ಲ ಕೆಳಗೆ ಉಳ್ಳಾಡ್ ಬಿದ್ದು ಸಾಯ್ತಾನೋ, ಇಲ್ಲ ಬಾಯಾಗ ನೊರೆ ಬಂದು ಬುರುಗು ಬಂದು ಸಾಯ್ತಾನೋ ಅಂತ ಹೇಳಿ ದೂರ ನಿಂತು ಏನ್ ಮಾಡ್ತಿದ್ದಾರೆ? ನೋಡ್ತಾನೆ ಇದಾರಂತ. ಯಾರು ಏನ್ ಮಾಡ್ತಾ ಇಲ್ಲ, ಹತ್ರ ಬರ್ತಾನೇ ಇಲ್ಲ. ಏಮೇ ಇದೇ ಸಮಾಜ. ಹಲ್ಲೆಲೂಯಾ. ನೀನು ಒದ್ದಾಡುವಾಗ, ನೀನು ಕಷ್ಟಪಡುವಾಗ, ನೀನು ವೇದನೆ ಪಡುವಾಗ ನಿನಗೆ ಸಹಾಯ ಮಾಡೋದಕ್ಕಿಂತ ಹೆಂಗ್ ಆಗ್ತಾ ಇದ್ದಾನಂತ ನೋಡೋರು ಜಾಸ್ತಿ ಇದ್ದಾರೆ ಈ ಲೋಕದಲ್ಲಿ. ಏಮೇ ಅಲ್ಲೇ ಪೌಲನ ಹಂಗೆ ನೋಡ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಏನ್ ಮಾಡ್ತಿದ್ರಿ? ಹಂಗೆ ನೋಡ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಆದ್ರೆ ಪೌಲನ ಒಂದು ಮಾಡಿದ, ಜಾಡಿಸಿದ. ಏಮೇ
ಅಲ್ಲೆಲ್ಲೂ ಏನ್ ಮಾಡಿದಾರೆ ಅವನು? ಆ ಹಾವನ್ನ ಏನ್ ಮಾಡಿದ? ಜಾಡಿಸಿದ. ಅಲ್ಲೆಲೂಯ, ಅಲ್ಲೆಲೂಯ. ವಾಕ್ಯ ಹೇಳಿದೆ, ನಾನು ನಿಮ್ಮನ್ನ ಅನಾಥನಾಗಿ ಬಿಡೋದಿಲ್ಲ. ಅಲ್ಲೆಲೂಯ. ಯಾರೇ ದೂರ ಸರಿಯಿಲಿ, ಯಾರೇ ಏನೇನೋ ಕೆಟ್ಟದಾಗಿ ವಿಚಾರ ಮಾಡ್ಲಿ, ನಾನಂತರೂ ನಿಮ್ಮನ್ನ ಅನಾಥನಾಗಿ ಬಿಡೋದಿಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದೆ ನೋಡು. ಹಾವನ್ನ ಕಳಿಸಿದ್ದು ದೇವರೇ, ಕಚ್ಚಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದು ದೇವರೇ, ಆದರೆ ಸಾಯಲಿಗೆ ಮಾತ್ರ ದೇವರ ಅನುಮತಿ ಕೊಟ್ಟೇ ಇಲ್ಲ. ಸೈತಾನ ಕಳಿಸಿದ್ದು ದೇವರೇ ಯೋಬನ ಹತ್ರ. ಅಲ್ಲೆಲೂಯ. ಸಮಸ್ಯೆಗಳನ್ನು ಕೊಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ದು ಯಾರು? ದೇವರೇ. ಅಲ್ಲೆಲೂಯ. ಎಲ್ಲ ಅನುಮತಿ ಕೊಟ್ಟಿದ್ದು ಯಾರು? ದೇವರೇ. ಆದರೆ ಸಾಯಲಿಗೆ ದೇವರು ಅವನಿಗೆ ಅನುಮತಿ ಕೊಟ್ಟಿಲ್ಲ. ಅಲ್ಲೆಲೂಯ. ಸಿಂಹದ ಗವಿಯಲ್ಲಿ ಹೋಗಿ ಬೆಳಲಿಕ್ಕೆ ಅನುಮತಿ ಕೊಟ್ಟಿದ್ದು ಯಾರು? ದೇವರೇ. ಅಲ್ಲೆಲೂಯ. ಆದರೆ ಸಿಂಹದ ಬಾಯಿ ಬಂದು ಅದನ್ನು ಕಚ್ಚಲಿಕ್ಕೆ ದೇವರು ಏನ್ ಮಾಡ್ಲಿಲ್ಲ? ಅನುಮತಿ ಕೊಟ್ಟಿಲ್ಲ. ದೇವರೇ ಅದನ್ನು ಕಟ್ಟಿದ್ದಾನೆ. ಅಲ್ಲೆಲೂಯ. ಶಾದ್ರಕ್ ಮೇಷಕ್ ಆಬೇದ್ನೆಗೋ ಬೆಂಕಿನ ಬಿಡಲಿಕ್ಕೆ ಅನುಮತಿ ಕೊಟ್ಟಿದ್ದು ಯಾರು? ದೇವರೇ. ಅಲ್ಲೆಲೂಯ. ಆದ್ರೆ ಆ ಬೆಂಕಿ ಒಳಗೆ ಬಿದ್ದು ಅವರು ಸುಟ್ಟು ಹೋಗ್ಬೇಕಂತ ಹೇಳಿ ದೇವರು ಅವರಿಗೆ ಅನುಮತಿ ಕೊಟ್ಟೇ ಇಲ್ಲ. ಅಲ್ಲೆಲೂಯ, ಅಲ್ಲೆಲೂಯ. ಸೊ ನಮ್ಮ ಜೀವಿತದಲ್ಲಿ ದೇವರು ಕೆಲವೊಂದು ಕಾರ್ಯಗಳನ್ನು ಅನುಭವಿಸ್ತಾ ಇದ್ದಾನಂದ್ರೆ ದೇವರು ನನ್ನ ಸಂಗಡ ಇದ್ದಾನಂತ ಅರ್ಥ. ಆಮೇಲೆ ಅಲ್ಲೆಲೂಯ. ನಾನ್ ಬೆಂಕಿ ಮೇಲೆ ನಡೆಯುವಾಗಲೂ ಅವನು ನನ್ನ ಸಂಗಡ ಇರ್ತಾನೆ. ನೀರಿನಲ್ಲಿ ಮುಳುಗುವಾಗಲೂ ದೇವರು ನನ್ನ ಸಂಗಡ ಇರ್ತಾನೆ. ಅಲ್ಲೆಲೂಯ. ಸಮುದ್ರದ ಮೇಲೆ ನಡಿಲಿಕ್ಕೆ ಅನುಮತಿ ಕೊಟ್ಟಿದ್ದು ಯಾರು? ದೇವರು. ಅವನು ಮುಳುಗಲಿಕ್ಕೆ ಅನುಮತಿ ಕೊಟ್ಟಿದ್ದು ಯಾರು? ದೇವರು. ಆದರೆ ಅವನು ಮುಳುಗಿ ಹೋಗ್ಲಿಕ್ಕೆ ದೇವರು ಬಿಡಲಿಲ್ಲ. ಆಮೆನ್. ಅಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ಎಂತ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬರಲಿ, ಆದರೆ ದೇವರು ನನ್ನ ಕೈ ಬಿಡುವುದಿಲ್ಲ, ನನ್ನ ಅನಾಥನಾಗಿ ಬಿಡುವುದಿಲ್ಲ. ಅಲ್ಲೆಲೂಯ. ಯಾವಾಗಲೂ ದೇವರು ಯಾರ ಸಂಗಡ ಇರ್ತಾರೆ? ನನ್ನ ಸಂಗಡ ಇರ್ತಾರೆ. ಧೈರ್ಯವಾಗಿ ಹೇಳಿ, ಹೃದಯದ ಮೇಲೆ ಕೈ ಇಟ್ಟಿಟ್ಟುಕೊಂಡು ಹೇಳಿ, ದೇವರು ಯಾರ ಸಂಗಡ ಇಲ್ಲ? ನನ್ನ ಸಂಗಡ ಇರ್ತಾನೆ. ಆಮೆನ್. ನನ್ನ ಏನು ಬಿಡೋದಿಲ್ಲ, ಅನಾಥನಾಗಿ ಬಿಡೋದಿಲ್ಲ. ಎಲ್ಲರೂ ಹೇಳೋಣವೇ? ಹೃದಯದ ಮೇಲೆ ಕೈ ಇಟ್ಟು ಹೇಳೋಣ, ದೇವರು ನನ್ನ ಅನಾಥನಾಗಿ ಬಿಡುವುದೇ ಇಲ್ಲ, ನನ್ನ ಸಂಗಡ ಇದ್ದಾನೆ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಯಾರು ಏನೇ ಮಾಡಿದರೂ ದೇವರನ್ನು ಏನ್ ಮಾಡೋಂಗಿಲ್ರಿ? ಅನಾಥನಾಗಿ ಬಿಡೋದು. ನಂಬಿಕೆಯಲ್ಲಿ, ತೀರ್ಮಾನದಲ್ಲಿ, ಗೆಟ್ಟಿ ಹೃದಯದೊಂದಿಗೆ ಸ್ಥಿರವಾಗಿ ವಾಕ್ಯಗಳನ್ನು ಹಿಡಿದುಕೊಂಡು ಹೋಗೋಣ. ದೇವರು ನಮ್ಮ ಸಂಗಡ ಇರ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂಥ ತಂದೆಯಾದ ದೇವರೇ, ಕೇಳಿದ ವಾಕ್ಯದಂತೆ ನಮ್ಮೆಲ್ಲರನ್ನು ತಗ್ಗಿಸಿ ನಿನ್ನ ಕೈಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರಲಿ. ಈ ವಾಕ್ಯದ ಆಧಾರದ ಮೇರೆಗೆ ನಮ್ಮನ್ನು ತುಂಬಿಸು. ನಮ್ಮನ್ನು ಅನಾಥನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ದೇವರು, ನಮ್ಮ ಬಳಿಗೆ ಬರ್ತೀನಿ ಎಂಬುದಾಗಿ ಹೇಳಿದ ದೇವರು. ಈ ಲೋಕದಲ್ಲಿ ಏನೇ ಪರಿಸ್ಥಿತಿಯಲ್ಲಿ ಬರಲಿ ಅಪ್ಪ, ವಾಕ್ಯವನ್ನು ನಾವು ನೋಡಿದ್ದೀವಿ. ಯೋಸೇಫನ ಸಂಗಡ ಇದ್ದಂಥವನು, ಕರ್ತನ ಯೆಹೋಶುವನ ಸಂಗಡ ಇದ್ದಂಥವನು, ಡ್ಯಾನಿಯೇಲನ ಸಂಗಡ ಇದ್ದಂಥವನು, ಶಾದ್ರಕ್ ಮೇಷಕ್ ಆಬೇದ್ನೆಗೋ ಸಂಗಡ ಇದ್ದಂಥವನು, 12 ವರ್ಷದ ಕುಷ್ಠ ರೋಗದ ಸ್ತ್ರೀಯ ಸಂಗಡ ಇದ್ದವನು, ದೇವರೇ ಯಾಯೀರನ ಸಂಗಡ ಇದ್ದವನು, ಪೌಲನ ಸಂಗಡ ಇದ್ದವನು, ಪೇತ್ರನ ಸಂಗಡ ಇದ್ದವನು, ಇವತ್ತು ನನ್ನ ಸಂಗಡ ಕೂಡ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯದ ಮೇರೆಗೆ ನಮ್ಮನ್ನು ತುಂಬಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು, ದೃಢ ನಂಬಿಕೆಯಲ್ಲಿ ಕರ್ತನೆ ನಡೆಸು. ಎಲ್ಲ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್.